ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ 2018-19ನೇ ಶೈಕ್ಷಣಿಕ ವರ್ಷದಲ್ಲಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಈ CET ನೀಟ್ ಕೋಚಿಂಗ್ ಕ್ಲಾಸಸ್ಸನ್ನು ನಮ್ಮ ಘನ ಸರ್ಕಾರ ಪ್ರಾರಂಭ ಮಾಡಿದೆ. ಇವತ್ತು ನಾನು CET ನೀಟ್ ಕೋಚಿಂಗ್ಗೆ ಟಾಪಿಕ್ ಫಸ್ಟ್ PUCನಲ್ಲಿ 3 ಟಾಪಿಕ್ಸನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಮೊದಲನೇದಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಹೈಡ್ರೋಕಾರ್ಬನ್ಸ್, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಈ 3 ಚಾಪ್ಟರ್ಸ್ದು ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಮತ್ತು CET ನೀಟಲ್ಲಿ ಅಪೀರ್ ಆಗಿರತಕ್ಕಂಥ ಕ್ವೆಶನ್ಸ್ ಬಗ್ಗೆ ನಾನು ವಿವರವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನಾನು ಮೊದಲನೇ ಬಾರಿಗೆ ಈಗ ಏನಿದೆ ಈ ಟಾಪಿಕ್ಸಲ್ಲಿ ಏನೇನು ಟಾಪಿಕ್ಸ್ ಕಂಟೆಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ವಾಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಶೇಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಫಂಕ್ಷನಲ್ ಗ್ರೂಪ್ಸ್, ಹೋಮೋಲಾಗಸ್ ಸೀರೀಸ್, ನಾಮನಕ್ಲೇಚರಲ್ಲಿ ಕಾಮನ್ ಸಿಸ್ಟಮ್ ಆಫ್ ನೇಮಿಂಗ್ and IUPAC system of nomenclature, isomerism, fundamental concepts in reaction mechanism, homolytic fission and heterolytic fission, reaction intermediates, electrophiles, nucleophiles, electron displacement effects in covalent bonds, ಅದರಲ್ಲಿ inductive effect, electromeric effect, resonance effect, hyperconjugation effect and resonance structure of benzene is discussed. ಕ್ವಾಲಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸು ಸಹ ಈ ಚಾಪ್ಟರ್ನಲ್ಲಿದೆ. ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲಿ ಲ್ಯಾಸೈನ್ಸ್ ಟೆಸ್ಟ್ ಮೂಲಕ ಡಿಟೆಕ್ಷನ್ ಆಫ್ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಇನ್ನು ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ನಲ್ಲಿ ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಡೂಮಾಸ್ ಮೆಥಡ್, ಜೆಲ್ದಾಲ್ಸ್ ಮೆಥಡ್ ಆ್ಯಂಡ್ ಎಸ್ಟಿಮೇಷನ್ ಆಫ್ ಸಲ್ಫರ್ ಆ್ಯಂಡ್ ಹ್ಯಾಲೋಜನ್ಸ್ ಬೈ ಕೇರಿಯಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಫಾಸ್ಫರಸ್ ಆ್ಯಂಡ್ ಆಕ್ಸಿಜನ್, ಇದೆಲ್ಲ ಈ ಚಾಪ್ಟರ್ನಲ್ಲಿ ಕವರ್ ಆಗ್ತದೆ. ಇನ್ನು ಎರಡನೇ ಅಧ್ಯಾಯ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡಲ್ಲಿ ಆಲ್ಕೇನ್ಸ್ ಬರುತ್ತೆ. ಆಲ್ಕೇನ್ಸಲ್ಲಿ ಪ್ರಿಪರೇಷನ್ನು, ಪ್ರಾಪರ್ಟೀಸ್ ಜೊತೆಗೆ ಈ ಕಾನ್ಫಿಗರೇಷನ್ಸ್, ನ್ಯೂಮನ್ ಪ್ರೊಜೆಕ್ಷನ್ಸಲ್ಲಿ ಎಕ್ಲಿಪ್ಸ್ಡ್ ಆ್ಯಂಡ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ಸ್ ಆ್ಯಂಡ್ ಆಲ್ಕೀನ್ಸಲ್ಲಿ ಪ್ರಿಪರೇಷನ್ ಪ್ರಾಪರ್ಟೀಸ್, ಆಲ್ಕೈನ್ಸಲ್ಲೂ ಅದೇ ರೀತಿ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡ್ತೀವಿ. ಇನ್ನು ಹೈಬ್ರಿಡೈಸೇಷನಲ್ಲಿ SP, SP2, SP3 ಹೈಬ್ರಿಡೈಸೇಷನ್. ಇನ್ನು ಐಸೋಮೆರಿಸಮಲ್ಲಿ ಸ್ಟೀರಿಯೋ ಐಸೋಮೆರಿಸಮಲ್ಲಿ ಜಮೆಟ್ರಿಕಲ್ ಐಸೋಮೆರಿಸಮನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಇನ್ನು ಸ್ಟ್ರಕ್ಚರ್ ಆಫ್ ಬೆನ್ಝೀನ್ನಲ್ಲಿ ಕೆಕುಲೆ ಸ್ಟ್ರಕ್ಚರ್, ರೆಸೋನೆನ್ಸ್ ಸ್ಟ್ರಕ್ಚರ್, ಆರ್ಬಿಟಲ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡಲಾಗುತ್ತೆ. ಇನ್ನು ಪ್ರಿಪರೇಷನ್ ಆಫ್ ಬೆನ್ಝೀನ್, ದೆನ್ ಈ ಮೆಕ್ಯಾನಿಸಮ್ಸ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ನೈಟ್ರೇಷನ್, ಹ್ಯಾಲೋಜಿನೇಷನ್, ಸಲ್ಫೋನೇಷನ್, Friedel-Crafts alkylation, these mechanisms and aromaticity and regarding a Haeckel rule. In ಮೂರನೇ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿನಲ್ಲಿ ಅಟ್ಮಾಸ್ಫಿಯರ್ and environmental pollution ಅಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಪೊಲ್ಯೂಟೆಂಟ್ಸ್. ಇನ್ನು ರಿಗಾರ್ಡಿಂಗ್ ಇಂಪಾರ್ಟೆನ್ಸ್ ಆಫ್ ಸ್ಮಾಗ್, photochemical smog and classical smog and acid rain and what is green chemistry, greenhouse effect and global warming and depletion of ozone layer and ಇವೆಲ್ಲ ಚಾಪ್ಟರ್ಸು ಇಲ್ಲಿ ಡಿಸ್ಕಸ್ ಆಗುತ್ತೆ. ನಾವು ಐ ವಿಲ್ ಗೋ ಟು ದ ಕ್ವಶನ್ಸ್ ಇನ್ ದಿಸ್ ಟಾಪಿಕ್. ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ಇದೆ ನೋಡಿ. ನಂಬರ್ 1, ಇನ್ ದ ಗೆಲ್ದಾಲ್ಸ್ ಮೆಥಡ್ ಫಾರ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ present in soil sample, ammonia evolved from 0.75 gram of sample neutralized 10 ml of 1 m sulphuric acid. The percentage of nitrogen in the soil is, ಇಲ್ಲಿ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ 37.33%, ಆಪ್ಷನ್ ಬಿ 45.33%, ಆಪ್ಷನ್ ಸಿ 35.33%, ಆಪ್ಷನ್ ಡಿ 43.33%. ಈ ಕ್ವಶನ್ಗೆ ಯಾವುದು ಸರಿಯಾದ ಉತ್ತರ? ಇಲ್ಲಿ ಸೊಲ್ಯೂಷನ್ ಫಾರ್ ಕ್ವಶನ್ ನಂಬರ್ 1, ಆನ್ಸರ್ ಎ ಈಸ್ ಕರೆಕ್ಟ್, 37.33. ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್, ಇಲ್ಲಿ ನಾವು ಪ್ರಿನ್ಸಿಪಲ್ ಅನ್ನು ತಿಳ್ಕೋಬೇಕಾಗುತ್ತೆ. ಈ ಗೆಲ್ದಾಲ್ಸ್ ಮೆಥಡ್ ಅಲ್ಲಿ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್, ಇಟ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್, ದೆನ್ ದ ನೈಟ್ರೋಜನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಮೋನಿಯಂ ಸಲ್ಫೇಟ್. The ammonium sulfate acid mixture formed, it is neutralized with sodium hydroxide in order to liberate ammonia gas. The ammonia is gas liberated
or evolved, it is absorbed in the standard solution of sulphuric acid, so that we can find out the percentage of nitrogen. ಈಗ ಪ್ರಾಬ್ಲಮ್ ಬರೋಣ. ಇಲ್ಲಿ 1 molar 1 m of 10 ml H2SO4 is equal to 1 m of 20 ml ammonia. So 1000 ml 1 liter ನಲ್ಲಿ 1000 ml of 1 m ammonia contains 14 gram of nitrogen. Therefore 20 ml of 1 m ammonia contains 14 into 20 divided by 1000 upon 1000. That is equal to ಅದನ್ನು ಸಿಂಪ್ಲಿಫೈ ಮಾಡಿದರೆ 0.28 gram of nitrogen ಬರುತ್ತೆ. Hence the percentage of nitrogen can be calculated using the formula mass of nitrogen upon mass of organic compound into 100. ಈಗ ಸಿಂಪ್ಲಿಫೈ ಮಾಡಿದರೆ ಸಬ್ಸ್ಟಿಟ್ಯೂಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡೋಣ. 0.28 divided by 0.75 into 100 ಮಾಡಿದರೆ the answer will 37.333 ಬರುತ್ತೆ. ಇದು ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಬಟ್ ಇದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಇದೆ, ಟ್ರಿಕ್. ಈ ತರ ಬಂದಾಗ ಪ್ರಾಬ್ಲಮ್ಮು ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಈಸ್ ಈಕ್ವಲ್ ಟು 28, ದಟ್ ಈಸ್ ದ ವಾಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ನೈಟ್ರೋಜನ್ ಡಿವೈಡ್ ಬೈ ದ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 0.75 ಮಾಡಿದರೆ ಆನ್ಸರ್ ಈಸಿಯಾಗಿ ನಮಗೆ 37.33 ಬರುತ್ತೆ. ಸೊ ಐ ಶಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ದ ಬೆಸ್ಟ್ ಅಂಡ್ ಲೇಟೆಸ್ಟ್ ಟೆಕ್ನಿಕ್ ಫಾರ್ ಐಸೋಲೇಷನ್, ಪ್ಯೂರಿಫಿಕೇಶನ್ ಅಂಡ್ ಸಪರೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಈಸ್. ಈಗ ಚಾಯ್ಸ್ ಇಡೋಣ. ಆಪ್ಷನ್ ಎ ಕ್ರಿಸ್ಟಲೈಸೇಷನ್, ಆಪ್ಷನ್ ಬಿ ಡಿಸ್ಟಿಲೇಷನ್, ಆಪ್ಷನ್ ಸಿ ಸಬ್ಲಿಮೇಷನ್ ಅಂಡ್ ಕೊನೆಯ ಆಪ್ಷನ್ ಕ್ರೊಮೆಟೋಗ್ರಫಿ. ಈಗ ಇದಕ್ಕೆ ನಾವು ಆನ್ಸರ್ ನೋಡಿದ್ರೆ ನೀವೆಲ್ಲ ಟೆಕ್ನಿಕ್ಸ್ ನೋಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ಸ್. ಇದಕ್ಕೆ ಆನ್ಸರ್ ಡಿ ಕ್ರೊಮೆಟೋಗ್ರಫಿ. ಯಾಕೆಂದ್ರೆ ಕ್ರೊಮೆಟೋಗ್ರಫಿ ಇಟ್ ಈಸ್ ದ ಲೇಟೆಸ್ಟ್ ಅಂಡ್ ಮೋಸ್ಟ್ ಯೂಸ್ಫುಲ್ ಟೆಕ್ನಿಕ್ used to separate different organic compounds. So chromatography ಯಾಕೆಂದ್ರೆ ಕ್ರಿಸ್ಟಲೈಸೇಷನ್ ಅಂಡ್ ಡಿಸ್ಟಿಲೇಷನ್ ಅವೆಲ್ಲ ಡಿಫರೆಂಟ್ ಇರುತ್ತೆ. ಸೊ ರೀಸೆಂಟ್ ಟೆಕ್ನಿಕ್ ಅಂದ್ರೆ ದಟ್ ಈಸ್ ಕ್ರೊಮೆಟೋಗ್ರಫಿ ಇಸ್ ದ ಕರೆಕ್ಟ್ ಆಪ್ಷನ್, ಕರೆಕ್ಟ್ ಆನ್ಸರ್. ಈಗ ಮೂರನೇ ಕ್ವಶನ್ಗೆ ಹೋಗೋಣ. ದ ಟೆಕ್ನಿಕ್, ಅಗೈನ್ ಇದು ಟೆಕ್ನಿಕ್ ಮೇಲೆ ಇದೆ. ದ ಟೆಕ್ನಿಕ್ ಯೂಸ್ಡ್ ಫಾರ್ ಸಪರೇಟಿಂಗ್ ಕ್ಲೋರೋಫಾರಮ್ ಫ್ರಮ್ ಅನಿಲೀನ್ ಈಸ್. ಇಲ್ಲಿ ಚಾಯ್ಸಸ್ ಇದೆ. ಎ ಆಪ್ಷನ್ ಎ ಸಿಂಪಲ್ ಡಿಸ್ಟಿಲೇಷನ್, ಆಪ್ಷನ್ ಬಿ fractional distillation, option C steam distillation, option D vacuum distillation. ಇದಕ್ಕೆ ಆನ್ಸರ್ ಸಿಂಪಲ್ ಡಿಸ್ಟಿಲೇಷನ್. ಯಾಕೆಂದ್ರೆ ಇಲ್ಲಿ ಕ್ಲೋರೋಫಾರಮ್ ಮತ್ತು ಅನಿಲೀನ್ ಕೊಟ್ಟಿದ್ದಾರೆ. ಇಲ್ಲಿ ದೇರ್ ಇಸ್ ಎ ಡಿಫರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ಸ್. ಏಕೆಂದ್ರೆ ಕ್ಲೋರೋಫಾರಮ್ ನೀವು ಬಾಯ್ಲಿಂಗ್ ಪಾಯಿಂಟ್ ನೋಡಿದರೆ 61 ಡಿಗ್ರಿ ಸೆಲ್ಸಿಯಸ್ ಇದೆ. ಅನಿಲಿಂದು ಬಾಯ್ಲಿಂಗ್ ಪಾಯಿಂಟ್ 184 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ದರಿಂದ ಸಿಂಪಲ್ ಡಿಸ್ಟಿಲೇಷನ್ ಇಟ್ ಈಸ್ ಎ ಮೆಥಡ್ ಇನ್ ವಿಚ್ ದ ಕಾಂಪೌಂಡ್ಸ್ ವಿಚ್ ಡಿಫರ್ ಲಾರ್ಜ್ಲಿ ವಿತ್ ರೆಸ್ಪೆಕ್ಟ್ ಟು ಬಾಯ್ಲಿಂಗ್ ಪಾಯಿಂಟ್ಸ್ ಕ್ಯಾನ್ ಬಿ ಪ್ಯೂರಿಫೈಡ್ ಮೋರ್ ದನ್ 70 ಡಿಗ್ರಿ ಸೆಲ್ಸಿಯಸ್. ಆದ್ದರಿಂದ ಕ್ಲೋರೋಫಾರಮ್ ಅಂಡ್ ಅನಿಲೀನ್ ಆರ್ ಸಪರೇಟೆಡ್ ಬೈ ಎ ಟೆಕ್ನಿಕ್, ಸಿಂಪಲ್ ಟೆಕ್ನಿಕ್ ದಟ್ ಈಸ್ ಸಿಂಪಲ್ ಡಿಸ್ಟಿಲೇಷನ್. ವೆರಾಸ್ ನೀವು ಬೇರೆ ಆಪ್ಷನ್ಸ್ಗೆ ಹೋದ್ರೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ಗೆ ಹೋದ್ರೆ ಅಲ್ಲಿ ಡಿಫರೆನ್ಸ್, ಇಫ್ ದ ಡಿಫರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಲಿಕ್ವಿಡ್ಸ್ ಇಸ್ ನಾಟ್ ಮಚ್, 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ರೆ ಆ ಮೆಥಡ್ ಅನ್ನು ಉಪಯೋಗಿಸಬಹುದು. ಇನ್ನು ಸ್ಟೀಮ್ ಡಿಸ್ಟಿಲೇಷನ್ಗೆ ಹೋದ್ರೆ ಇಟ್ ಈಸ್ ಯೂಸ್ ಟು ಸಪರೇಟ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಸ್ಟೀಮ್ ವೋಲಟೈಲ್ ಅಂಡ್ ಆರ್ ಇಮ್ಮಿಸಿಬಲ್ ವಿತ್ ವಾಟರ್ ಅಂತ ಕಾಂಪೌಂಡ್ಸ್ ಅನ್ನು ನಾವು ಸಪರೇಟ್ ಮಾಡಬಹುದು. ಇನ್ನು ವ್ಯಾಕ್ಯೂಮ್ ಡಿಸ್ಟಿಲೇಷನ್ಗೆ ಹೋದ್ರೆ it is used to purify liquids having very high boiling points and those which decompose at or below their boiling points. ಆದ್ದರಿಂದ ಕರೆಕ್ಟ್ ಆಪ್ಷನ್ ಕ್ಲೋರೋಫಾರಮ್ ಮತ್ತು ಅನಿಲೀನ್ ಅನ್ನು ನಾವು ಸಪರೇಟ್ ಮಾಡಬೇಕು ಅಂದರೆ ಸಿಂಪಲ್ ಡಿಸ್ಟಿಲೇಷನ್ ಟೆಕ್ನಿಕ್ ಅನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಈಗ ವಿ ಶಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. ಬಹಳ ಸಿಂಪಲ್ ಕ್ವಶನ್, ಐಸೋಮೆರಿಸಮ್ ಮೇಲಿದೆ. ಮೆಥಾಕ್ಸಿ, ಮೀಥೇನ್ ಅಂಡ್ ಎಥನಾಲ್ ಆರ್ ಯಾವ ತರ ಐಸೋಮರ್ಸ್? ಆಪ್ಷನ್ ಎ position isomers, B chain isomers, C functional isomers, D metamers. As you know the function that is isomerism ಬಗ್ಗೆ 4 ಟೈಪ್ ಐಸೋಮೆರಿಸಮ್ ಅನ್ನು ನೀವು ಫಸ್ಟ್ PUC ನಲ್ಲಿ ಸ್ಟಡಿ ಮಾಡಿದಿರಾ. ಇದಕ್ಕೆ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಪ್ಷನ್ ಅಂದ್ರೆ ಫಂಕ್ಷನಲ್ ಐಸೋಮರ್ಸ್. ಫಂಕ್ಷನಲ್ ಐಸೋಮರ್ಸ್ ಅಂದ್ರೆ when two or more compounds having the same molecular formula but they differ with respect to the functional groups. ಈಗ look at the two compounds. ನಾನಲ್ಲಿ ಸ್ಟ್ರಕ್ಚರ್ ಬರ್ದಿದ್ದೀನಿ ನೋಡಿ. ಡೈಮೀಥೈಲ್ ಈಥರ್ ಅಂತೀವಿ, ಅದನ್ನ ಮೆಥಾಕ್ಸಿ ಮೀಥೇನ್ ಅಂತೀವಿ. ಅಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು? ಓ, ಆಕ್ಸಿಜನ್, ಈಥರ್. ವೆರಾಸ್ ಎಥನಾಲ್ ತಗೊಂಡ್ರೆ CH3 CH2-OH ಅಲ್ಲಿ ದ ಫಂಕ್ಷನಲ್ ಗ್ರೂಪ್ ಈಸ್ OH ಇದೆ, ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್. ಆದ್ರಿಂದ ಇದು ಫಂಕ್ಷನಲ್ ಐಸೋಮೆರಿಸಮ್ ಆಗುತ್ತೆ. ಯಾಕೆಂದ್ರೆ ಪೊಸಿಷನ್ ಐಸೋಮೆರಿಸಮ್ ಬೇರೆ ಆಪ್ಷನ್ಸ್ಗೆ ಹೋದ್ರೆ
Position isomerism ಅಲ್ಲಿ ಏನಾಗುತ್ತೆ, two compounds that differ with respect to the position of substituent group or the position of functional group ಅಂತ ಕರಿತೀವಿ. ಈಗ ಪ್ರೊಪನಾಲ್ ಪ್ರೋಪೇನ್ 1 ಆಲ್ ಆಗಬಹುದು ಅಂಡ್ ಪ್ರೋಪೇನ್ 2 ಆಲ್ ಅವು ಪೊಸಿಷನ್ ಐಸೋಮರ್ಸ್ ಆಗುತ್ತೆ. ಇಲ್ಲಿ ಫಂಕ್ಷನಲ್ ಐಸೋಮರ್ಸ್ ಯಾಕೆಂದ್ರೆ ದೇ ಹ್ಯಾವ್ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಆದ್ದರಿಂದ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಪ್ಷನ್ ಅಂದ್ರೆ ಸಿ, ಫಂಕ್ಷನಲ್ ಐಸೋಮೆರಿಸಮ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್ ನೋಡಿ, ಇದು ಅಗೈನ್ ಐಸೋಮೆರಿಸಮ್ ಬಗ್ಗೆ ಸಂಬಂಧಪಟ್ಟಿದ್ದೆ. ಕ್ವಶನ್ ನಂಬರ್ 5, ಮೀಥೈಲ್ ಪ್ರೊಪೈಲ್ ಈಥರ್ ಅಂಡ್ ಡೈ ಈಥೈಲ್ ಈಥರ್ ಎಕ್ಸಿಬಿಟ್ ಆಪ್ಷನ್ಸ್: ಎ ಜಾಮೆಟ್ರಿಕಲ್ ಐಸೋಮೆರಿಸಮ್, ಬಿ ಪೊಸಿಷನ್ ಐಸೋಮೆರಿಸಮ್, ಸಿ ಮೆಟಾಮೆರಿಸಮ್, ಡಿ ಚೈನ್ ಐಸೋಮೆರಿಸಮ್. ಈಗ ಇದನ್ನ ನೋಡ್ಕೊಂಬಂದ್ರೆ ನಿಮಗೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆಗಬೇಕು ಅಂದ್ರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ ಮಸ್ಟ್ ಕಂಟೈನ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. there will be a restricted or hindered rotation about the across the carbon carbon double bond ಇರಬೇಕಾಗುತ್ತೆ. ಆದರೆ ಮೀಥೈಲ್ ಪ್ರೊಪೈಲ್ ಈಥರ್ ಮತ್ತು ಡೈ ಈಥೈಲ್ ಈಥರ್ ಅಲ್ಲಿ ಯಾವುದೇ ರೀತಿಯ ಡಬಲ್ ಬಾಂಡ್ ಇಲ್ಲ. ಇನ್ನು ಪೊಸಿಷನ್ ಐಸೋಮೆರಿಸಮ್ ಬಂದ್ರೆ ಇಲ್ಲಿ there is no that is they have these two compounds, they do not have difference in position of the functional group or position of the what is known as substituent group. ಇನ್ನು ಮೆಟಾಮೆರಿಸಮ್ ಹೋದ್ರೆ ಆನ್ಸರ್ is C, ಮೆಟಾಮೆರಿಸಮ್. ಮೆಟಾಮೆರಿಸಮ್ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ನೋಡಿ, CH3O CH2 CH2 CH3 ಅಂಡ್ CH3 CH2O CH2 CH3 ಅಂದ್ರೆ ಮೀಥೈಲ್ ಪ್ರೊಪೈಲ್ ಈಥರ್ ಮೊದಲನೇ ಕಾಂಪೌಂಡ್, ಎರಡನೇ ಕಾಂಪೌಂಡ್ ಡೈ ಈಥೈಲ್ ಈಥರ್ ಅಥವಾ ಎಥಾಕ್ಸಿ ಈಥೇನ್ ಅಂತ ಕರಿತೀವಿ. ಇಲ್ಲಿ ಇವೆರಡೂ ಕಾಂಪೌಂಡ್ಸ್ ಇದೆಯಲ್ಲ, ದೀಸ್ ಟೂ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಹ್ಯಾವ್ ಡಿಫರೆಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ಕೈಲ್ ಗ್ರೂಪ್ ಅರೌಂಡ್ ದ ಫಂಕ್ಷನಲ್ ಗ್ರೂಪ್. ದೇ ಶೋ ಮೆಟಾಮೆರಿಸಮ್. ಈಗ ನೋಡಿ, ಈಗ ನೀವು ಮೀಥೈಲ್ ಪ್ರೊಪೈಲ್ ಈಥರ್ಗೆ ಹೋದ್ರೆ ಒಂದು ಕಡೆ ಮೀಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆ ಪ್ರೊಪೈಲ್ ಗ್ರೂಪ್ ಇದೆ. ಇಲ್ಲಿ ಬಂದ್ರೆ ಡೈ ಈಥೈಲ್ ಈಥರಲ್ಲೂ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಅರೌಂಡ್ ದ ಫಂಕ್ಷನಲ್ ಗ್ರೂಪ್ ಈಸ್ ಡಿಫರೆಂಟ್ ಇದೆ. ಆದ್ದರಿಂದ ಇವೆರಡೂ ಕಾಂಪೌಂಡ್ಸ್ ದೇ ಎಕ್ಸಿಬಿಟ್ ಮೆಟಾಮೆರಿಸಮ್, ಮೆಟಾಮರ್ಸ್ ಅಂತ ನಾವು ಕರಿತೀವಿ. ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಕ್ವಶನ್ ನೋಡಿ, ಇದು ಹೈಬ್ರಿಡೈಸೇಷನ್ ಗೆ ಸಂಬಂಧಪಟ್ಟದ್ದು. ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ CH2 double bond CH, single bond CH2 C, triple bond CH. The pair of hybridized orbitals involved in the formation of C2 C3 bond is. ಇಲ್ಲಿ look at the structure. ನೀವು ಸ್ಟ್ರಕ್ಚರ್ ನೋಡಿದಾಗ ಎರಡನೇ ಕಾರ್ಬನ್ ಆಟಮು ಮತ್ತು ಮೂರನೇ ಕಾರ್ಬನ್ ಆಟಮು ಯಾವ ತರ ಹೈಬ್ರಿಡೈಸೇಷನ್ ಆಗುತ್ತೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ sp sp2, ಆಪ್ಷನ್ ಬಿ sp sp3, ಆಪ್ಷನ್ ಸಿ sp2 sp3 hybridization, ಆಪ್ಷನ್ ಡಿ sp3 sp3 hybridization. ಜನರಲಿ ವಿ ನೋ ದಟ್ ಹೈಬ್ರಿಡೈಸೇಷನ್ ಅನ್ನು ನಾವು ಫಸ್ಟ್ ಇಯರ್ ನಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಹೈಬ್ರಿಡೈಸೇಷನ್ ನಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದಾಗ ಅದು sp3 ಹೈಬ್ರಿಡೈಸೇಷನ್ ಗೆ ಒಳಗಾಗುತ್ತೆ. ಈಗ ಉದಾಹರಣೆಗೆ ಈಥೇನ್ ತಗೊಂತೀರಾ, C2H6 ಅಂದಾಗ ಅಲ್ಲಿ ಕಾರ್ಬನ್ ಕಾರ್ಬನ್ ಇಸ್ ಲಿಂಕ್ಡ್ ಬೈ ಎ ಸಿಂಗಲ್ ಕೋವೆಲೆಂಟ್ ಬಾಂಡ್ ಇರುತ್ತೆ, ಅದು sp3 ಹೈಬ್ರಿಡೈಸೇಷನ್ ಆಗುತ್ತೆ. ಅದೇ ರೀತಿ ನೀವು ಈಥೀನ್ ಬಂದಾಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ದಟ್ ಕಾರ್ಬನ್ ಆಟಮ್ ಅಂಡರ್ಗೋಸ್ sp2 hybridization. Whereas in case of ethine, acetylene ತಗೊಂಡಾಗ ಅಲ್ಲಿ ಕಾರ್ಬನ್ ಕಾರ್ಬನ್ ದೇ ಆರ್ ಲಿಂಕ್ಡ್ ಬೈ ಟ್ರಿಪಲ್ ಬಾಂಡ್ ಇರುತ್ತೆ, ತ್ರಿಬಂಧ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಕಾರ್ಬನ್ ಆಟಮು ಇಟ್ ಅಂಡರ್ಗೋಸ್ what is known as sp hybridization. Look at the ಸ್ಟ್ರಕ್ಚರ್ ನೋಡಿದಾಗ ಎರಡನೇ ಕಾರ್ಬನ್ ಆಟಮ್ ಅಲ್ಲಿ ಏನಿದೆ ನೋಡಿ, ಆನ್ಸರ್ಸ್ಗೆ ಹೋಗೋಣ. ಎರಡನೇ ಕಾರ್ಬನ್ ಆಟಮ್ ಅಲ್ಲಿ ಆಕ್ಚುಲಿ ಬ್ಯಾಕ್ ಹೋಗ್ತೀನಿ ನೋಡಿ, ಎರಡನೇ ಕಾರ್ಬನ್ ಆಟಮು ಡಬಲ್ ಬಾಂಡ್ ಇಂದ ಲಿಂಕ್ ಆಗಿದೆ, ಮೂರನೇ ಕಾರ್ಬನ್ ಆಟಮು ಸಿಂಗಲ್ ಬಾಂಡ್ ಇಂದ ಲಿಂಕ್ ಆಗಿದೆ. ಆದ್ರಿಂದ ಕರೆಕ್ಟ್ ಆನ್ಸರ್ ಈಸ್ ಡಬಲ್ ಬಾಂಡ್ ಆಗಿರ್ತಕ್ಕಂಥ ಲಿಂಕ್ ಆಗಿರ್ತಕ್ಕಂಥ ಬಾಂಡೆಡ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮು sp2 ಹೈಬ್ರಿಡೈಸೇಷನ್ ಆಗುತ್ತೆ. ವೇರಾಸ್ ಸಿಂಗಲ್ ಬಾಂಡ್ ಇಂದ ಲಿಂಕ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮು sp3 ಹೈಬ್ರಿಡೈಸೇಷನ್ ಆಗುತ್ತೆ. ಆದ್ರಿಂದ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಸಿ ಅಂದ್ರೆ sp2 sp3 ಹೈಬ್ರಿಡೈಸೇಷನ್. ನಿಮಗೆ ಆ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಮಾಡಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 7, ಇದು ಕ್ವಾಲಿಟೇಟಿವ್ ಅನಾಲಿಸಿಸ್ ಮೇಲೆ ಇರತಕ್ಕಂಥ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಕ್ವಶನ್ ನಂಬರ್ 7 ನೋಡಿ, ಇನ್ ದ ಲ್ಯಾಸೈನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್ ಇನ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ದ ಪ್ರಷಿಯನ್ ಬ್ಲೂ ಕಲರ್ ಈಸ್ ಒಬ್ಟೈನ್ಡ್ ಡ್ಯೂ ಟು ದ ಫಾರ್ಮೇಶನ್ ಆಫ್, ಚಾಯ್ಸ್ ಇದೆ ನೋಡಿ, ಎ Na4 FeCN6 and B Fe4 FeCN6 thrice and C Fe2 FeCN6 6 times and last option D Fe3 FeCN6 4 times ಇದೆ. ಇದು ಲ್ಯಾಸೈನ್ಸ್ ಟೆಸ್ಟ್ ಅಲ್ಲಿ ನಾವು ಡಿಟೆಕ್ಷನ್ ಆಫ್ ವಾಟ್ ಈಸ್ ನೋನ್ ಆಸ್ ನೈಟ್ರೋಜನ್ ಬಂದಾಗ
that is when the organic compound is heated with that is sodium fusion extract alli ಆಗ sodium metal it combines with carbon and nitrogen of the organic compound forming sodium cyanide. First equation ಇದೆ ನೋಡಿ, Na plus C plus N NaCN. ಈ ಟೆಸ್ಟ್ ಅಲ್ಲಿ we are adding ferrous sulfate. ಆ ferrous sulfate ಅನ್ನು ಆಡ್ ಮಾಡಿದಾಗ ಆ ferrous sulfate reacts with sodium cyanide. ಈಕ್ವೇಶನ್ ಕೊಟ್ಟಿದೆ ನೋಡಿ, FeSO4 plus 2 NaCN arrow mark FeCN twice plus Na2SO4. Second equation. That FeCN twice again reacts with the sodium cyanide forming that is sodium ferrocyanide ಆಗುತ್ತೆ, Na4FeCN6. That sodium ferrocyanide Na4FeCN6 reacts with the FeCl3 ferric chloride ಜೊತೆ ರಿಯಾಕ್ಟ್ ಆಗಿ Fe4FeCN6 ಥ್ರೈಸ್ ಆಗಬೇಕು, ಅಲ್ಲಿ ಮಿಸ್ಟೇಕ್ ಆಗಿದೆ, 3 ಇಲ್ಲ, ಅಂದರೆ ಅದು ferrocyanide is formed. Ferrocyanide. The Prussian blue color is due to the formation of ferrocyanide. ಅಥವಾ ಅದನ್ನು ನಾವು IUPAC ನಾಮನಕ್ಲೇಚರ್ ಹೇಳಿದರೆ ಐರನ್ 3 ಎಕ್ಸಾಸಯನೋ ಫೆರ್ರೇಟ್ 2 ಆಗುತ್ತೆ ಕಾಂಪೌಂಡ್. ಆದ್ದರಿಂದ ಲ್ಯಾಸೈನ್ಸ್ ಟೆಸ್ಟ್ ಅಲ್ಲಿ ನೀವು ಕ್ವಶನ್ ನೋಡಿ, ಇನ್ ದ ಲ್ಯಾಸೈನ್ಸ್ ಟೆಸ್ಟ್ for nitrogen in an organic compound, the Prussian blue color is due to the formation of ಯಾವ ಚಾಯ್ಸ್ ಇದೆ ನೋಡಿ, the second option ಇದೆ ನೋಡಿ, Fe4FeCN6 ಥ್ರೈಸ್ ಬರುತ್ತೆ. ಅಂದರೆ ferrocyanide ಫಾರ್ಮೇಷನ್ ಆಗೋದ್ರಿಂದ ಯಾವ ಕಾಂಪೌಂಡ್ ನಮ್ಗೆ ಏನು ಕಲರ್ ಪ್ರೊಡ್ಯೂಸ್ ಆಗುತ್ತೆ, ಬ್ಲೂ ಕಲರ್ ಈಸ್ ಪ್ರೊಡ್ಯೂಸ್ಡ್. ಸೊ ದ ಆನ್ಸರ್ ಈಸ್ ದ ಸೆಕೆಂಡ್ ಆಪ್ಷನ್ ಬಿ. ಈಗ ವಿ ಶಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ಅಲ್ಲಿ ನೋಡಿ, ದ ಫಾಲೋಯಿಂಗ್ ರಿಯಾಕ್ಷನ್ ಈಸ್ ಕ್ಲಾಸಿಫೈಡ್ ಆಸ್, ಈಕ್ವೇಶನ್ ಕೊಟ್ಟಿದೆ ನೋಡಿ, ಕೆಮಿಕಲ್ ಈಕ್ವೇಶನ್ CH3 CH2I ಪ್ಲಸ್ aqueous KOH arrow mark CH3 CH2OH plus KI. ಅಂದರೆ ಇಲ್ಲಿ ಅಯೋಡೋ ಈಥೇನ್ when it is treated with aqueous solution of potassium hydroxide ethanol is formed ಅಂತ ಇದೆ. ಇದು ರಿಯಾಕ್ಷನ್. ಯಾವ ತರ ರಿಯಾಕ್ಷನ್ ಇದು, ವಾಟ್ ಟೈಪ್ ಆಫ್ ದಿಸ್ ರಿಯಾಕ್ಷನ್ ಈಸ್? ಇಲ್ಲಿ ಆಪ್ಷನ್ಸ್ ನೋಡಿ, ಚಾಯ್ಸಸ್ ಕೊಟ್ಟಿದ್ದೀವಿ. ಮೊದಲನೇ ಆಯ್ಕೆ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎರಡನೇ ಆಪ್ಷನ್ ಬಿ ನ್ಯೂಕ್ಲಿಯೋಫಿಲಿಕ್ substitution, number 3 C elimination reaction, number 4 D addition reaction. ಈಗ ಇದಕ್ಕೆ ನೀವು ಆನ್ಸರ್ ಹೇಳಿದರೆ ಆನ್ಸರ್ ಈಸ್ ಬಿ. ಯಾಕೆಂದ್ರೆ ಇಟ್ ಈಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ನೀವು ಆ ರಿಯಾಕ್ಷನ್ ಅಲ್ಲಿ ದ ನ್ಯೂಕ್ಲಿಯೋಫೈಲ್, ಸಿನ್ಸ್ ನ್ಯೂಕ್ಲಿಯೋಫೈಲ್ I ಮೈನಸ್, it is replaced by the nucleophile OH minus. Nucleophile ಅಂದ್ರೆ ಗೊತ್ತಲ್ಲ, ನ್ಯೂಕ್ಲಿಯಸ್ ಲವಿಂಗ್ ರಿಯೇಜೆಂಟ್ಸ್, ಅವು ದೇ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. therefore since the nucleophile I minus is replaced by the nucleophile OH minus, the answer is what is known as ನೋಡಿ ಈಕ್ವೇಶನ್ ನೋಡಿ, CH3 CH2I plus KOH arrow mark CH3 CH2OH plus KI ಆಗೋದ್ರಿಂದ ಇಲ್ಲಿ I minus is replaced by OH minus ಆದ್ರಿಂದ the answer is nucleophilic substitution reaction. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 9, 9ನೇ ಪ್ರಶ್ನೆ. ನೈಟ್ರೇಷನ್ ಆಫ್ ಬೆನ್ಝೀನ್ ಈಸ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದೀವಿ. ಆಪ್ಷನ್ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆಪ್ಷನ್ ಬಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಆಪ್ಷನ್ ಸಿ electrophilic addition reaction, option D nucleophilic addition reaction. As you know, it is a familiar reaction in organic chemistry first PUC. ಯಾಕೆಂದ್ರೆ ನೈಟ್ರೇಷನ್ ಮಾಡಿದಾಗ ಅಲ್ಲಿ you know the mechanism of nitration of benzene, the nitronium ion NO2 plus is formed. ಆದ್ದರಿಂದ ಇಲ್ಲಿ ಎಲೆಕ್ಟ್ರೋಫೈಲ್, ಎಲೆಕ್ಟ್ರಾನ್ ಲವಿಂಗ್, ಎಲೆಕ್ಟ್ರಾನ್ ಸೀಕಿಂಗ್ ರಿಯೇಜೆಂಟ್ ಯಾವುದಾಗುತ್ತೆ, ನೈಟ್ರೋನಿಯಂ ಅಯಾನ್ ಆಗುತ್ತೆ. ದಟ್ ನೈಟ್ರೋನಿಯಂ ಅಯಾನ್ ಅಟ್ಯಾಕ್ಸ್ ಆನ್ ದ ಬೆನ್ಝೀನ್ ರಿಂಗ್ ಟು ಫಾರ್ಮ್, ಅವೆಲ್ಲ ನಿಮಗೆ ಮೆಕ್ಯಾನಿಸಮ್ ಗೊತ್ತಿದೆ. ಆದ್ದರಿಂದ ಈ ರಿಯಾಕ್ಷನ್ಗೆ, ಈ ಒಂದು ಕ್ವಶನ್ಗೆ ಆನ್ಸರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಹಲವಾರು ರಿಯಾಕ್ಷನ್ಸ್ ಬರುತ್ತೆ. ನೈಟ್ರೇಷನ್ ಬರುತ್ತೆ, ಹ್ಯಾಲೋಜಿನೇಷನ್ ಬರುತ್ತೆ, ಸಲ್ಫೋನೇಷನ್ ಬರುತ್ತೆ, ಫಿಡಲ್ ಕ್ರಾಫ್ಟ್ಸ್ ಆಲ್ಕಿಲೇಷನ್ ರಿಯಾಕ್ಷನ್ಸ್ ಬರುತ್ತೆ. ಇವೆಲ್ಲ ಬೆನ್ಝೀನ್ ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಂಡರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅವೆಲ್ಲ ಮೆಕ್ಯಾನಿಸಮ್ಸ್ ಒಂದೇ ರೀತಿ ಬರುತ್ತೆ, ಅಲ್ಲಿ ಎಲೆಕ್ಟ್ರೋಫೈಲ್ ಚೇಂಜ್ ಆಗ್ತಾ ಇರುತ್ತೆ. ಇನ್ ದಿಸ್ ರಿಯಾಕ್ಷನ್, ಇನ್ ದ ನೈಟ್ರೇಷನ್ ಆಫ್ ಬೆನ್ಝೀನ್, ದ ಎಲೆಕ್ಟ್ರೋಫೈಲ್ ಈಸ್ NO2 ಪ್ಲಸ್, ಅದನ್ನೇನಂತ ಕರಿತೀವಿ, ನೈಟ್ರೋನಿಯಂ ಅಯಾನ್ ಅಂತೀವಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ. ಇಲ್ಲಿ
10ನೇ ಪ್ರಶ್ನೆ ನೋಡಿ, ಲಿಂಡ್ಲಾರ್ಸ್ ಕೆಟಲಿಸ್ಟ್ ಈಸ್ ಯೂಸ್ಡ್ ಟು ಪ್ರಿಪೇರ್. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಎ ಮೆಥನಾಲ್ ಫ್ರಮ್ ಮೀಥೇನ್, ಆಪ್ಷನ್ ಬಿ ethanol from ethine, option C ethene from ethine, option D ethane from ethine. Look at the answer. ಯಾವುದು ಆನ್ಸರ್ ಬರುತ್ತೆ? The correct or suitable answer is C ethene from ethine. ಇಲ್ಲಿ actually what is Lindlar's catalyst? Generally we are using palladium. Palladium is a metal. ನೀವು palladium ಉಪಯೋಗಿಸಿ ಹೈಡ್ರೋಜಿನೇಷನ್ ಮಾಡಿದ್ರೆ ಏನಾಗುತ್ತೆ, ಈಥೀನ್ ಈಸ್ ಕನ್ವರ್ಟೆಡ್ ಇಂಟು ದಟ್ ಈಸ್ ಈಥೈನ್ ಆಗುತ್ತೆ. ಅಲ್ಲಿ ಆಕ್ಚುಲಿ ದಟ್ ಕೆಟಲಿಸ್ಟ್ ಪೆಲಡಿಯಂ ಈಸ್ ಪಾಯ್ಸನ್ಡ್ ಮೆಟಲ್ ಕೆಟಲಿಸ್ಟ್ ಅಂತ ಕರಿತೀವಿ. ಆಕ್ಚುಲಿ ಲಿಂಡ್ಲಾರ್ಸ್ ಕೆಟಲಿಸ್ಟ್ ಅಂದ್ರೆ ಪೆಲಡಿಯಂ ಸಪೋರ್ಟೆಡ್ ಓವರ್ ಬೇರಿಯಂ ಸಲ್ಫೇಟ್ ಅಂಡ್ ಡಿಆಕ್ಟಿವೇಟೆಡ್ ಯೂಸಿಂಗ್ ಕ್ವಿನೋಲಿನ್ ಅಂತೀವಿ. ಇಲ್ಲಿ ಆ ಅಡಿಷನ್ ಆಫ್ ಹೈಡ್ರೋಜನ್ ಟು ಕಾರ್ಬನ್ ಡಬಲ್ ಬಾಂಡ್ ಈಸ್ ರಿಸ್ಟ್ರಿಕ್ಟೆಡ್ ಟು ದಿಸ್. ಆದ್ದರಿಂದ ಆಪ್ಷನ್ ಈಸ್ ಸಿ ಈಥೀನ್ from ethine. Ethine is converted into ethene ಆಗುತ್ತೆ. Option C is the correct answer. This is Lindlar's catalyst. Poisoned metal catalyst ಆಗುತ್ತೆ. Answer is C. Next question ಹೋಗೋಣ. Question number 11 ಹೋಗೋಣ. ಇದು ಫೇಮಸ್, ನಿಮಗೆ ಗೊತ್ತು, ಮಾರ್ಕೋನಿಕಾವ್ಸ್ ರೂಲ್, a famous Russian chemist. According to Markovnikov's rule, when hydrogen chloride adds to an unsymmetrical alkene, the hydrogen of hydrochloric acid attaches to, ನೋಡಿ ಆಪ್ಷನ್ಸ್ 4 ಆಪ್ಷನ್ಸ್ ಇದೆ. ಎ ಕಾರ್ಬನ್ ಅಟ್ ದ ಎಂಡ್ ಆಫ್ ದ ಮಾಲಿಕ್ಯೂಲ್, ಬಿ ಕಾರ್ಬನ್ ಇನ್ ದ ಮಿಡಲ್ ಆಫ್ ದ ಮಾಲಿಕ್ಯೂಲ್, ಸಿ ಕಾರ್ಬನ್ ವಿತ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್, ಡಿ ಕಾರ್ಬನ್ ವಿತ್ ಮ್ಯಾಕ್ಸಿಮಮ್ ಆರ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಸೊ ಇದಕ್ಕೆ ಈ ಕ್ವಶನ್ ತುಂಬಾ ಈಸಿ ಇದೆ. ಕರೆಕ್ಟ್ ಆನ್ಸರ್ ಈಸ್ ಡಿ. ಡಿ ಅಂದ್ರೆ ಕಾರ್ಬನ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಸೊ as you know, Markovnikov's rule in organic chemistry, it is a generalization formulated by Markovnikov, a Russian chemist, in the year 1869, stating that in addition reactions to unsymmetrical alkenes, the electron rich component of the reagent, we are adding a reagent. So for example HCl or HX, ಅಲ್ಲಿ ಒಂದು ಪಾಸಿಟಿವ್ ಪಾರ್ಟ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಪಾರ್ಟ್ ಇರುತ್ತೆ. Cl minus halogen part is the negative part, whereas the hydrogen part is the positive part. Therefore, the electron rich component of the reagent, electron rich component ಅಂದ್ರೆ Cl minus ಆಗುತ್ತೆ, adds to the carbon atom with fewer or lesser hydrogen atoms bonded to it, while the electron deficient component ಅಂದ್ರೆ ಪಾಸಿಟಿವ್ ಚಾರ್ಜ್. ಈಗ ನಾವು HCl ಆಡ್ ಮಾಡೋದ್ರಿಂದ H is carrying positive charge, Cl is carrying negative charge. ಆದ್ದರಿಂದ electron deficient component H plus adds to the carbon atom with more hydrogen atoms bonded to it. ಆದ್ದರಿಂದ thus hydrogen chloride adds to propylene CH3 CH double bond CH2. It is an unsymmetrical alkene to produce 2 chloropropane rather than isomeric 1 chloropropane. This rule, Markovnikov's rule, it is useful in predicting the molecular structures of products of addition reactions. ಆದ್ದರಿಂದ in case of Markovnikov's rule, the negative part of the adding molecule adds to that carbon atom connected by a double bond with carbon atom carrying less number of hydrogen atoms, whereas the positive part illi H plus adds to the carbon double bond ಅಲ್ಲಿ carbon atom carrying maximum number ಅಥವಾ more number of hydrogen atoms. ಆದ್ದರಿಂದ ಕರೆಕ್ಟ್ ಆನ್ಸರ್ ಈಸ್ ಡಿ ಆಗುತ್ತೆ. ಇದು ಫೇಮಸ್ ಮಾರ್ಕೋನಿಕಾವ್ಸ್ ರೂಲ್ ಮೇಲೆ ಇರತಕ್ಕಂಥ ಪ್ರಶ್ನೆ. ಈಗ ಮುಂದಿನ ನಾವು ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 12, 12ನೇ ಪ್ರಶ್ನೆ. ದ ನೇಮ್ ಆಫ್ ದ ಪ್ರಾಡಕ್ಟ್ obtained by the addition of hydrogen bromide HBr to propene in the presence of peroxide catalyst. ಅಲ್ಲಿ peroxide ಇರೋದಿಲ್ಲ. Markovnikov's rule ಅಲ್ಲಿ in absence of peroxide we are adding HCl or HBr to propene, unsymmetrical alkene. ಇಲ್ಲೇನಾಗುತ್ತೆ, we are adding HBr to what is known as unsymmetrical alkene propene. ಈಗ ನೋಡೋಣ, ಚಾಯ್ಸ್ ನೋಡೋಣ. ಚಾಯ್ಸ್ ಎ 1 bromopropane, ಚಾಯ್ಸ್ ಬಿ 2 bromopropane, ಆಪ್ಷನ್ ಸಿ 2 bromopropene,
ಇಲ್ಲಿ ಪ್ರೋಪೀನ್ ಬರುತ್ತೆ, ENE ಹಾಕಿದೀವಿ. ಆಪ್ಷನ್ ಡಿ ಪ್ರೊಪೈಲ್ ಬ್ರೋಮೈಡ್. ಸೊ ಇದು ಈ ಕ್ವಶನ್ ಅನ್ನು ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಈ ರೂಲ್ ಅನ್ನು ನಾವು ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಅಂತೀವಿ. ಇಟ್ ಈಸ್ ಎಗೇನೆಸ್ಟ್ ಮಾರ್ಕೋನಿಕಾವ್ಸ್ ರೂಲ್. ಇಲ್ಲಿ ವೆನ್ ಯು ಆಡ್, ವಿ ಆರ್ ಆಡಿಂಗ್ HBr ಟು propene, unsymmetrical alkene. ಇಲ್ಲಿ ಏನಾಗುತ್ತೆ, the positive part of the adding molecule adds to the carbon atom containing less number of hydrogen atoms, positive part. ಆದ್ರಿಂದ CH3 CH2 ಆಗುತ್ತೆ. whereas the negative part Br, bromine part ಏನಾಗುತ್ತೆ, it adds to the carbon atom connected by double bond which contains more number of hydrogen atoms. ನೋಡಿ ಇಲ್ಲಿ CH ಡಬಲ್ ಬಾಂಡ್ CH2 ಇದೆಯಲ್ಲ, ಆ ಕಾರ್ಬನ್ 2 ಹೈಡ್ರೋಜನ್ ಆಟಮ್ಸ್ ಅನ್ನು ಕ್ಯಾರಿ ಮಾಡಿದೆ. ಆದ್ರಿಂದ Br adds to what is known as that carbon atom. Hence the product is 1-bromopropane. ಅಲ್ಲಿ ಫಾರ್ಮುಲಾ ಬರೆದಿದೆ ನೋಡಿ, ಈಕ್ವೇಶನ್ ಇದೆ. CH3 CH ಡಬಲ್ ಬಾಂಡ್ CH2 ಪ್ಲಸ್ HBr ಆರೋ ಮಾರ್ಕ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪ್ರಾಡಕ್ಟ್ ಏನ್ ಬರುತ್ತೆ, CH3 CH2 CH2 Br. ಇನ್ಸ್ಟೆಡ್ ಆಫ್ 2-bromopropane ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, 1-bromopropane. ಇದು ಪರಾಕ್ಸೈಡ್ ಎಫೆಕ್ಟ್ ಅಂತ ಕರಿತೀವಿ. ದಿಸ್ ಅಡಿಷನ್ of hydrogen bromide to propene takes place in accordance with anti-Markovnikov's rule. ಹಾಗಾಗಿ 1-bromopropane ತುಂಬಾ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಅಲ್ಲಿ ಪರಾಕ್ಸೈಡ್ ಇಲ್ಲ ಅಂದ್ರೆ 2-bromopropane ಬರ್ತಿತ್ತು. ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಬೆನ್ಸೋಯಿಲ್ ಪರಾಕ್ಸೈಡ್ ನಮಗೇನು ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ 1-bromopropane. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, 1-bromopropane. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ. In Itard's reaction, the famous reaction, toluene is oxidized to benzaldehyde. Toluene is oxidized to benzaldehyde using ಯಾವ reagent ಉಪಯೋಗಿಸ್ತೀವಿ? A, H2O2 hydrogen peroxide. Option B, chlorine Cl2. Option C, chromyl chloride in carbon tetrachloride CCl4. Option D, KMnO4 potassium permanganate. ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ. It is a famous reaction, conversion of toluene to benzaldehyde alli we are using chromyl chloride in CCl4. So what is Itard's reaction? The Itard reaction is a chemical reaction that involves the direct oxidation of an aromatic or heterocyclic bound methyl group to an aldehyde using chromyl chloride. This reaction is usually performed to convert toluene to benzaldehyde. ಅಲ್ಲಿ ಈ ಇಟಾರ್ಡ್ ರಿಯಾಕ್ಷನ್ ತೋರಿಸಿದೀನಿ ನೋಡಿ. ಅಲ್ಲಿ ಟಾಲಿನ್ ತಗೊಂಡಿದ್ದೀವಿ, ಬೆನ್ಸಿನ್ ರಿಂಗ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದು. CrO2 Cl2 ಕ್ರೋಮೈಲ್ ಕ್ಲೋರೈಡ್ ಅನ್ನು ಉಪಯೋಗಿಸಿದಾಗ ವಿ ಆರ್ ಗೆಟಿಂಗ್ C6H5CHO, ಅದು ಬೆನ್ಸಾಲ್ಡಿಹೈಡ್ ಬರುತ್ತೆ. ಕನ್ವರ್ಷನ್ ಆಫ್ ಟಾಲಿನ್ ಟು ಬೆನ್ಸಾಲ್ಡಿಹೈಡ್ ಯೂಸಿಂಗ್ ವಾಟ್ ಈಸ್ ನೋನ್ ಆಸ್ ಕ್ರೋಮಿಲ್ ಕ್ಲೋರೈಡ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಇಟ್ ಈಸ್ ಕಾಲ್ಡ್ ಆಸ್ ಇಟಾರ್ಡ್ ರಿಯಾಕ್ಷನ್. ಅದರ ಮೆಕ್ಯಾನಿಸಮ್ ನಾನು ಜಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಲುಕ್ ಅಟ್ ದ ಮೆಕ್ಯಾನಿಸಮ್ ಆಫ್ ದಟ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್, ಈ ಕ್ವಶನ್ಗೆ, that is conversion of toluene to benzaldehyde is carried out using that is chromyl chloride in CCl4. The correct answer is the option C. Okay, next question ಹೋಗೋಣ. ಮುಂದಿನ ಪ್ರಶ್ನೆ, question number 14, 14ನೇ ಪ್ರಶ್ನೆ. The alkene which on ozonolysis gives CH3CHO and HCHO ಅಂದ್ರೆ ಅಸಿಟಾಲ್ಡಿಹೈಡ್ ಅಂಡ್ ಫಾರ್ಮಾಲ್ಡಿಹೈಡ್, ಎಥನಾಲ್ ಅಂಡ್ ಮೆಥನಾಲ್ ಬರುತ್ತೆ AL. ಇಲ್ಲಿ ಆಪ್ಷನ್ಸ್ ಇದೆ, ಚಾಯ್ಸ್ ಇದೆ. ಚಾಯ್ಸ್ ಎ, ಆಪ್ಷನ್ ಎ ಪ್ರೋಪೀನ್, ಆಪ್ಷನ್ ಬಿ ಈಥೀನ್, ಆಪ್ಷನ್ ಸಿ 1-ಬ್ಯೂಟೀನ್, ಆಪ್ಷನ್ ಡಿ 2-ಬ್ಯೂಟೀನ್ ಅಂತ ಇದೆ. ಇಲ್ಲಿ ನೀವು ಜನರಲಿ ಏನ್ ಮಾಡ್ತೀವಿ, ಓಝೋನೋಲಿಸಿಸ್ ನಲ್ಲಿ ಈಕ್ವೇಶನ್ ಎಲ್ಲ ಬರೆದು ನೀವು ಮಾಡಬಹುದು. ಓಝೋನ್ ಜೊತೆ ಓಝೋನ್ ಅಂದ್ರೆ O3. ಸೊ ಇಲ್ಲಿ ನಾನು ಆನ್ಸರ್ ಅನ್ನ, ಇಲ್ಲಿ ಆನ್ಸರ್ ಈಸ್, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ರೋಪೀನ್. ಇದಕ್ಕೊಂದು ಸಿಂಪಲ್ ಮೆಥಡ್ ಇದೆ. ಯು ಟೇಕ್ ದ 2 ಫಾರ್ಮುಲಾಸ್ ದೇ ಹ್ಯಾವ್ ಗಿವನ್, CH3CHO ಪ್ಲಸ್ HCHO. ಒಂದು ಅಸಿಟಾಲ್ಡಿಹೈಡ್ ಮಾಲಿಕ್ಯೂಲ್ ಇದೆ, ಇನ್ನೊಂದು ಫಾರ್ಮಾಲ್ಡಿಹೈಡ್ ಮಾಲಿಕ್ಯೂಲ್ ಇದೆ. ಇಲ್ಲಿ ಏನ್ ಮಾಡಬೇಕು, ವಿ ಹ್ಯಾವ್ ಟು ರಿಮೂವ್ ದ ಆಕ್ಸಿಜನ್ ಆಟಮ್ಸ್ ಫ್ರಮ್ ಈಚ್ ಮಾಲಿಕ್ಯೂಲ್. ಎರಡೂ ಮಾಲಿಕ್ಯೂಲ್ ಅಲ್ಲಿ ಮುಗಿದ್ಬಿಟ್ಟು ರಿಮೂವ್ ಮಾಡಿ ತೆಗೆದಾಕಿ ಆಕ್ಸಿಜನ್ ಆಟಮ್ಸ್ ಅನ್ನ ಅವೆರಡು ಕಂಬೈನ್ ಮಾಡಿದ್ರೆ CH3CH ಡಬಲ್ ಬಾಂಡ್ CH2 ಆಗುತ್ತೆ. ಆದ್ರಿಂದ ವಿ ಕ್ಯಾನ್ ಗೆಟ್ ಪ್ರೋಪೀನ್. ಇನ್ಸ್ಟೆಡ್ ಆಫ್ ರೈಟಿಂಗ್ ದ ರಿಯಾಕ್ಷನ್ ಫುಲ್ ಮಿಥಿಲೀನ್ ಓಝೋನೈಡ್ ಬರುತ್ತೆ, ಅದನ್ನ ಹೈಡ್ರಾಲಿಸಿಸ್ ಮಾಡಿ ಪ್ರೋಪೀನ್ ಬರುತ್ತೆ ಅಂತ ತಿಳ್ಕೊಂತ ಶಾರ್ಟ್ ಕಟ್ ಮೆಥಡ್, ಈಸಿ ಮೆಥಡ್ ಅಂದ್ರೆ ಈಸಿಯೆಸ್ಟ್ ವೇ ಆಫ್ ಸಾಲ್ವಿಂಗ್ ದಿಸ್ ಕ್ವಶನ್ ಈಸ್ ಜಸ್ಟ್ ಯು ಟೇಕ್ ದ 2 ಫಾರ್ಮುಲಾಸ್ CH3CHO ಪ್ಲಸ್ HCHO, ರಿಮೂವ್ ದ 2 ಆಕ್ಸಿಜನ್ ಆಟಮ್ಸ್ ಫ್ರಮ್ ದ ಮಾಲಿಕ್ಯೂಲ್ to get propene. So the correct answer is
ಎ ಪ್ರೋಪೀನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 15. ಈಥೈನ್. ಈಥೈನ್ ಅಂದ್ರೆ ನಿಮಗೆ ಗೊತ್ತು, ಇಟ್ ಇಸ್ ಅ UPSC ನೇಮ್ ಫಾರ್ ಅಸಿಟಲೀನ್. ಈಥೈನ್ ರಿಯಾಕ್ಟ್ಸ್ ವಿತ್ HBr ಹೈಡ್ರೋಜನ್ ಬ್ರೋಮೈಡ್ ಫೈನಲಿ ಗಿವಿಂಗ್. ಈಗ ಆಪ್ಷನ್ಸ್ ಇದೆ. ಆಪ್ಷನ್ ಎ ಎಥಿಲೀನ್ ಡೈಬ್ರೋಮೈಡ್, ಆಪ್ಷನ್ ಬಿ ಎಥಿಲಿಡೀನ್ ಡೈಬ್ರೋಮೈಡ್, ಆಪ್ಷನ್ ಸಿ ಈಥೈಲ್ ಬ್ರೋಮೈಡ್, ಆಪ್ಷನ್ ಡಿ ವಿನೈಲ್ ಬ್ರೋಮೈಡ್. 4 ಆಪ್ಷನ್ಸ್ ಇದೆ. ಕರೆಕ್ಟ್ ಆನ್ಸರ್ ಈಸ್ ಬಿ ಬರುತ್ತೆ. ಅದು ದಟ್ ಈಸ್ ಕಾಲ್ಡ್ ಎಥಿಲಿಡೀನ್ ಡೈಬ್ರೋಮೈಡ್. ಇದು ಅಡಿಷನ್ ರಿಯಾಕ್ಷನ್ಸ್ ಅನ್ನ ಬರೆದ್ರೆ ನೀವು ಈಥೈನ್, ಈಥೈನ್ ಅಂದ್ರೆ CH ಟ್ರಿಪಲ್ ಬಾಂಡ್ CH ಪ್ಲಸ್ HBr ಹೈಡ್ರೋಜನ್ ಬ್ರೋಮೈಡ್ ಅನ್ನು ಆಡ್ ಮಾಡ್ತಾ ಇದೀವಿ. ಆಗ ಬ್ರೋಮಿನ್ ಆಟಮ್ ಆಡ್ಸ್ ಟು 1 ಕಾರ್ಬನ್ ಆಟಮ್. ಯು ಆರ್ ಗೆಟಿಂಗ್ BrCH ಡಬಲ್ ಬಾಂಡ್ CH2 ಬರುತ್ತೆ. ಅದಕ್ಕೆ ಮತ್ತೆ ನೀವು HBr ಅನ್ನ ಆಡ್ ಮಾಡಿದ್ರೆ ವಿ ಆರ್ ಗೆಟಿಂಗ್ Br2 CH CH3 ಬರುತ್ತೆ. ಇದನ್ನ ನಾವೇನಂತೀವಿ, 2 ಬ್ರೋಮಿನ್ ಆಟಮ್ಸ್ ಆ ಕಾರ್ಬನ್ ಆಟಮ್ಗೆ 1 ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎಥಿಲಿಡೀನ್ ಡೈಬ್ರೋಮೈಡ್ ಅಂತೀವಿ. ಅಥವಾ ನೀವು UPSC ನೇಮ್ ಹೇಳಿದರೆ ಮೊದಲನೇ ಕಾರ್ಬನ್ ಆಟಮ್ ಇದೆಯಲ್ಲ Br2 ಆಡ್ ಆಗೋದು 1,1 ಡೈಬ್ರೋಮೋ ಈಥೇನ್ ಆಗುತ್ತೆ. ಸೊ ದ UPSC ನೇಮ್ ಫಾರ್ ಎಥಿಲಿಡೀನ್ ಡೈಬ್ರೋಮೈಡ್ ಅಂದ್ರೆ 1,1 ದಟ್ ಈಸ್ ಡೈಬ್ರೋಮೋ ಈಥೇನ್ ಆಗುತ್ತೆ. ಸೊ ದ ಕರೆಕ್ಟ್ ಅಂಡ್ ಸೂಟಬಲ್ ಆನ್ಸರ್ ಈಸ್ ಬಿ, ಆಪ್ಷನ್ ಬಿ ಎಥಿಲಿಡೀನ್ ಡೈಬ್ರೋಮೈಡ್, ಎಥಿಲಿಡೀನ್ ಡೈಬ್ರೋಮೈಡ್. ಈಗ ಐ ಶಾಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 16ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 16. ವಿಚ್ ಈಸ್ ದ ರಿಯೇಜೆಂಟ್ that is expected to react with 1 propene. 1 propene ಜೊತೆ ಯಾವುದು ರಿಯೇಜೆಂಟ್, ಸೂಟಬಲ್ ರಿಯೇಜೆಂಟ್ ರಿಯಾಕ್ಟ್ ಆಗುತ್ತೆ? ಚಾಯ್ಸಸ್ ನೋಡೋಣ. ಚಾಯ್ಸ್ ಎ ಆಲ್ಕಲೈನ್ KMnO4 ಪೊಟ್ಯಾಷಿಯಂ ಪರಮಾಂಗನೇಟ್, ಆಪ್ಷನ್ ಬಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ HNO3, ಆಪ್ಷನ್ ಸಿ ಮೆಟಾಲಿಕ್ ಸೋಡಿಯಂ Na, ಆಪ್ಷನ್ ಡಿ H2O. ಸೊ ಇದಕ್ಕೆ ನಾವು ಸೂಟಬಲ್ ಆನ್ಸರ್, ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂದ್ರೆ ದಟ್ ಈಸ್ ಆನ್ಸರ್ ಎ ಆಲ್ಕಲೈನ್ KMnO4 ಅಂತೀವಿ. ಯಾಕೆಂದ್ರೆ ಇಲ್ಲಿ ಆಲ್ಕಲೈನ್ ಪೊಟ್ಯಾಷಿಯಂ ಪರಮಾಂಗನೇಟ್ ಆಕ್ಸಿಡೈಸಸ್ 1 propene. 1 propene ಜೊತೆ ಇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಆಕ್ಸಿಡೈಸ್ 1 propene. ಬಟ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಇದೆಯಲ್ಲ HNO3, ಇಟ್ ಈಸ್ ನಾಟ್ ಸ್ಟ್ರಾಂಗ್ ಎನಫ್ ಟು ಆಕ್ಸಿಡೈಸ್ 1 propene. ಸಿನ್ಸ್ ಪ್ರೋಪೀನ್ ಅಂತ ಸ್ಟ್ರಕ್ಚರ್ ಗೊತ್ತು ನಿಮಗೆ, CH3 CH ಡಬಲ್ ಬಾಂಡ್ CH2, ಇಟ್ ಹ್ಯಾಸ್ ನೋ ಅಸಿಡಿಕ್ ಹೈಡ್ರೋಜನ್, ಅಸಿಡಿಕ್ ಹೈಡ್ರೋಜನ್ ಅದ್ರಾಗ ಇರೋದಿಲ್ಲ. ಆದ್ರಿಂದ ದ ಸೋಡಿಯಂ ಮೆಟಲ್ ಕೆನಾಟ್ ರಿಯಾಕ್ಟ್ ಅಂಡ್ ಕೆನಾಟ್ ರೀಪ್ಲೇಸ್ ಹೈಡ್ರೋಜನ್ಸ್ ಲೈಕ್ ಇನ್ ಈಥೈನ್. ನೀವು ಈಥೈನ್ ತಗೊಂಡ್ರೆ ಅಸಿಟಲಿನ್ ಅಲ್ಲಿ CH ಕನೆಕ್ಟೆಡ್ ಬೈ ಟ್ರಿಪಲ್ ಬಾಂಡ್ CH ಇರುತ್ತೆ, ಆ 2 ಅಸಿಡಿಕ್ ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಅಲ್ಲಿ ದೇ ಕ್ಯಾನ್ ಸೋಡಿಯಂ ಮೆಟಲ್ ಕ್ಯಾನ್ ರೀಪ್ಲೇಸ್ ಹೈಡ್ರೋಜನ್ಸ್. ಬಟ್ ಹಿಯರ್ ಇನ್ ಕೇಸ್ ಆಫ್ propene, 1 propene, the sodium metal cannot react. Hence the correct answer, correct option andre A agutte, that is alkaline KMnO4. So the reagent which is expected to react with what is 1 propene is alkaline KMnO4. ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಕ್ವಶನ್ ನಂಬರ್ 17. ನೋಡಿ, ವೆರಿ ಸಿಂಪಲ್ ಕ್ವಶನ್ ಇದುವೆ. The number of acidic hydrogen present in ಈಥೈನ್ ಅಂಡ್ ಪ್ರೊಪೈನ್ ರೆಸ್ಪೆಕ್ಟಿವ್ಲಿ ಆರ್. ಅಂದ್ರೆ ಅಸಿಟಲೀನು ಮತ್ತು ಈ ಪ್ರೊಪೈನ್ ಅಲ್ಲಿ ಏನು ನಂಬರ್ ಆಫ್ ಅಸಿಡಿಕ್ ಹೈಡ್ರೋಜನ್ ಆಟಮ್ಸ್ ಇದೆ, ಆಪ್ಷನ್ಸ್ ಕೊಟ್ಟಿದ್ದೀವಿ ನೋಡಿ. ಆಪ್ಷನ್ ಎ 1,2, ಆಪ್ಷನ್ ಬಿ 2,1, ಆಪ್ಷನ್ ಸಿ 2,3, ಆಪ್ಷನ್ ಡಿ 2,4 ಇದೆ. ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್? ನಿಮಗೆ ಗೊತ್ತಿದೆ, ನಾನು ಮೊದಲೇ ಹೇಳಿದೆ, ಮೊದಲನೇ ಇದರಲ್ಲಿ ನೀವು ಈಥೈನ್ ಸ್ಟ್ರಕ್ಚರ್ ಬರ್ಕೊಂಡ್ರೆ CH ಟ್ರಿಪಲ್ ಬಾಂಡ್ CH, 2 ಹೈಡ್ರೋಜನ್ ಆಟಮ್ಸ್, ಕಾರ್ಬನ್ ಆಟಮ್ ನಂಬರ್ 1, 2 ಅಂದ್ರೆ ಆ 2 ಕಾರ್ಬನ್ ಆಟಮ್ಸ್ ಅಸಿಡಿಕ್ ಹೈಡ್ರೋಜನ್ ಆಗುತ್ತೆ. ಆದ್ರಿಂದ ಅಲ್ಲಿ ಆಪ್ಷನ್ ಆನ್ಸರ್ ಈಸ್ ಬಿ ಆಗುತ್ತೆ, 2. ಇನ್ ಕೇಸ್ ಆಫ್ ಪ್ರೊಪೈನ್ CH3C ಟ್ರಿಪಲ್ ಬಾಂಡ್ CH, ಅಲ್ಲಿ 1 ಅಸಿಡಿಕ್ ಹೈಡ್ರೋಜನ್ ಆಗುತ್ತೆ. ದ ಆಪ್ಷನ್ ಈಸ್ ಬಿ 2,1 ಆಗುತ್ತೆ. ಅಂದ್ರೆ ಇಲ್ಲಿ ನೀವು ಅಸಿಡಿಟಿ ಕಂಪೇರ್ ಮಾಡಿದ್ರೆ ಈಥೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಪ್ರೊಪೈನ್, ಬಿಕಾಸ್ ಇನ್ ಪ್ರೊಪೈನ್ methyl group is present. CH3 group ಇದೆ ನೋಡಿ ಪ್ರೊಪೈನ್. ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ಪ್ರೊಪೈನ್. CH3C ಟ್ರಿಪಲ್ ಬಾಂಡ್ CH ಇದೆಯಲ್ಲ, ಆ methyl group it is present which causes a positive inductive effect, plus I effect. Due to the plus I effect, methyl group has more electron density. It is present near triple bond. Hence the release of proton from propine. ಯಾವುದೇ ಅಸಿಡಿಕ್ ಆಗಬೇಕು ಅಂದ್ರೆ ಪ್ರೋಟಾನ್ H+ ion ರಿಲೀಸ್ ಆಗಬೇಕು. ಹೆನ್ಸ್ ದ ರಿಲೀಸ್ ಆಫ್ ಪ್ರೋಟಾನ್ ಫ್ರಮ್ ಪ್ರೊಪೈನ್ ಈಸ್ ಡಿಫಿಕಲ್ಟ್ ದ್ಯಾನ್ ಫ್ರಮ್ ಈಥೈನ್. ಹೆನ್ಸ್ ಜನರಲಿ ಈಥೈನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್
ಪ್ರೊಪೈನ್. ಈಥೈನ್ ಅಲ್ಲಿ 2 ಅಸಿಡಿಕ್ ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಇನ್ನು ಪ್ರೊಪೈನ್ ಅಲ್ಲಿ 1 ಅಸಿಡಿಕ್ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಆದ್ದರಿಂದ ದ ಕರೆಕ್ಟ್ and suitable answer is option B, that is 2, 1. So the number of acidic hydrogens present in ethane and propane are 2, 1. ಈಗ I shall move to the next question. Question number 18. Question number 18 ಅಲ್ಲಿ which one of the following is not a common component of photochemical smog? Question mark ಇದೆ ನೋಡಿ. Answers: A. Ozone, B. Acrolein, C. Peroxyacetyl nitrate, D. CFCs, chlorofluorocarbons. As you know, ಇದಕ್ಕೆ ಆನ್ಸರ್ಸ್ ಅನ್ನು ನೋಡಿದ್ರೆ CFCs, chlorofluorocarbons, they are responsible for the depletion of ozone layer ಬರುತ್ತೆ. ಬಟ್ ಇಲ್ಲಿ ಸ್ಮಾಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ಮಾಗ್ ಅಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸ್ಮೋಕ್ ಅಂಡ್ ಫಾಗ್ ಅಂತೀವಿ. ಅಂದ್ರೆ ಸ್ಮೋಕ್ ಅಂದ್ರೆ ಕನ್ನಡದಲ್ಲಿ ಹೊಗೆ ಅಂತೀವಿ, ಇಲ್ಲಿ ಫಾಗ್ ಅಂದ್ರೆ ಮಂಜು ಅಂತೀವಿ. ಹೊಗೆ ಪ್ಲಸ್ ಮಂಜು ಸೇರಿದ್ರೆ ಹೊಂಜು ಆಗುತ್ತೆ. ಇಲ್ಲಿ ಸ್ಮಾಗ್ ಅಲ್ಲಿ 2 ತರ ಇದೆ. ಒಂದು ಕ್ಲಾಸಿಕಲ್ ಸ್ಮಾಗ್ ಅಂತ ಬರುತ್ತೆ, ಇನ್ನೊಂದು ಫೋಟೋಕೆಮಿಕಲ್ ಸ್ಮಾಗ್ ಅಂತ ಬರುತ್ತೆ. ಫೋಟೋಕೆಮಿಕಲ್ ಸ್ಮಾಗ್ ಯೂಶುವಲಿ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಡ್ಯೂರಿಂಗ್ ಸನ್ನಿ ಡೇಸ್ ಆರ್ ವಾರ್ಮಿ ಸೀಸನ್ ಅಲ್ಲಿ, ಸಮ್ಮರ್ ಸೀಸನ್ ಅಲ್ಲಿ ಇದು ಕಂಡು ಬರುತ್ತೆ. ಇಲ್ಲಿ ಯಾಕೆಂದ್ರೆ ಡ್ಯೂ ಟು ದ ಏರ್ ಪೊಲ್ಯೂಷನ್ or that is traffic etc., the air, the exhaust smoke contains nitrogen dioxide. ಆ nitrogen dioxide ಏನು ಮಾಡುತ್ತೆ, it absorbs the harmful ultraviolet radiations, it undergoes photolysis forming equation ಇದೆ ನೋಡಿ, NO plus O ಆಗುತ್ತೆ. nitric oxide and nascent oxygen is formed. That nascent oxygen, newly formed oxygen atom, it is highly reactive, it combines with the oxygen gas forming ozone. O3 formation ಆಗುತ್ತೆ ನೋಡಿ. ಎರಡನೇ ಈಕ್ವೇಶನ್ ಇದೆ ನೋಡಿ, O plus O2 ಡಬಲ್ ಆರೋ ಮಾರ್ಕ್ O3 ಆಗುತ್ತೆ. ಓಝೋನ್ ಸೋ ಫಾರ್ಮ್ಡ್ ಆಕ್ಸಿಡೈಸ್ ನೈಟ್ರಿಕ್ ಆಕ್ಸೈಡ್ ಟು NO2 ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಆಗುತ್ತೆ. ಈಕ್ವೇಶನ್ ಇದೆ ನೋಡಿ, NO plus O3 ಆರೋ ಮಾರ್ಕ್ NO2 plus O2 nitrogen dioxide ಬರುತ್ತೆ, reddish brown gas. Again the nascent oxygen, it reacts with hydrocarbons which are present in the atmospheric air, it gets converted into free radicals ಆಗುತ್ತೆ. RCO dot ಇದೆ ನೋಡಿ, free radical. Again it reacts with O2 oxygen, RCO3 dot ಆಗುತ್ತೆ. Again that free radical alkyl RCO3 free radical, it combines with hydrocarbons forming CH2 double bond, that is O. Again free radicals and ketones are formed. Totally ee free radicals RCO3 dot, it reacts with O2, NO and NO2 nitrogen dioxide forming RCO3 NO2 ಬರುತ್ತೆ. PAN ಅಂತ ಬರ್ದಿದೆ ನೋಡಿ, peroxyacetyl nitrate is formed. Therefore the presence of excessive ozone along with aldehydes, ketones and PAN constitute photochemical smog. ಇಲ್ಲಿ chlorofluorocarbons formation ಆಗಲ್ಲ. So the answer, that is the question ಏನಿದೆ ನೋಡಿ, that is 1 minute. Okay, question number 18 ನೋಡಿ, which one of the following is not a common component of photochemical smog ಅಂದ್ರೆ the correct answer is option D, CFCs, chlorofluorocarbons ಅಂತ. ಯಾಕೆಂದ್ರೆ ಇವೆಲ್ಲ ಕಾಮನ್ ಕಾಂಪೋನೆಂಟ್, ಓಝೋನು, ಅಕ್ರೋಲಿನ್, ಪರಾಕ್ಸಿಅಸಿಟೈಲ್ ನೈಟ್ರೇಟ್, they are present in photochemical smog. Okay, so the next question, ಈಗ ಆನ್ಸರ್ D ಅಂತ ಆಯಿತು. ಕ್ವಶನ್ ನಂಬರ್ 19, 19ನೇ ಪ್ರಶ್ನೆಗೆ ಹೋಗೋಣ. The product formed when benzene is heated with a mixture of concentrated nitric acid and concentrated sulphuric acid. A simple equation organic chemistry ನಲ್ಲಿ. ಆನ್ಸರ್ಸ್ ನೋಡೋಣ. ಆಪ್ಷನ್ಸ್ ಏನಿದೆ, ಆಪ್ಷನ್ ಎ ನೈಟ್ರೋಬೆನ್ಝೀನ್, ಆಪ್ಷನ್ ಬಿ 1,2 ಡೈನೈಟ್ರೋಬೆನ್ಝೀನ್, ಆಪ್ಷನ್ ಸಿ 1,3,5 ಟ್ರೈನೈಟ್ರೋಬೆನ್ಝೀನ್, ಆಪ್ಷನ್ ಡಿ 1,3 dinitro-benzene. Very simple. If you look at the answer is nitrobenzene ಬರುತ್ತೆ. ಈಕ್ವೇಶನ್ ಕೊಟ್ಟಿದೆ ನೋಡಿ, chemical equation. Benzene when it is heated with a mixture of concentrated HNO3 and concentrated H2SO4 ಏನು ಬರುತ್ತೆ ನಮಗೆ ಪ್ರಾಡಕ್ಟ್, that benzene is converted into nitrobenzene ಬರುತ್ತೆ. C6H5NO2 benzene ರಿಂಗಿ NO2 ಅಟ್ಯಾಚ್ ಆಗಿದೆ. ಇಲ್ಲಿ ಆಕ್ಚುಲಿ ಈ ರಿಯಾಕ್ಷನ್ ಅಲ್ಲಿ, that is it is called as nitration of benzene. ಈ nitration of benzene ಅಲ್ಲಿ that mixture, acid mixture, concentrated nitric acid and concentrated sulphuric acid mixture produces the strong electrophile, the nitronium ion. Nitronium ion, NO2 plus
formation ಆಗುತ್ತೆ. That is the mechanism. The correct answer is answer A, option A, that is nitrobenzene. So I shall move to the next question. Question number 20. Very simple question regarding environmental chemistry ಮೇಲೆ ಇರತಕ್ಕಂತ ಪ್ರಶ್ನೆ ನೋಡಿ. The pH of acid rain is A, option A, less than 5.6, option B, more than 5.6, option C, equal to 7, option D, more than 7. ಈಗ ನಾವು ಆನ್ಸರ್ಸ್ ಹೋಗೋಣ. ಆನ್ಸರ್ ಈಸ್ ಲೆಸ್ ದ್ಯಾನ್ 5.6 ಅಂತ. ಅಂದರೆ ಯೂಶುವಲಿ ಈ ನಾರ್ಮಲ್ ರೈನ್ ವಾಟರ್ ಇದೆಯಲ್ಲ, ನಾರ್ಮಲ್ ರೈನ್ ವಾಟರ್ ಆಸ್ ಎ ಪಿ ಎಚ್ ಈಸ್ ಅಬೌಟ್ 5.6 ಇರುತ್ತೆ. ಯಾಕೆಂದರೆ ನಾರ್ಮಲ್ when the rain comes, the H2O combines with carbon dioxide of the atmospheric air forming a carbonic acid formation ಆಗುತ್ತೆ. H2CO3, CO2 plus H2O arrow mark H2CO3. Since the formation of acidic carbonic acid, the pH of normal rain water is 5.6 ಇರುತ್ತೆ. ಆದರೆ ನಮ್ಮ ಅಟ್ಮಾಸ್ಫಿರಿಕ್ ಏರ್ ಅಲ್ಲಿ ಇರತಕ್ಕಂಥ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರಬಹುದು ಅಥವಾ ಸಲ್ಫರ್ ಡೈಆಕ್ಸೈಡ್, ದೇ ಕಂಬೈನ್ ವಿತ್ ವಾಟ್ ಈಸ್ ನೋನ್ ಆಸ್ ವಾಟರ್ forming that is nitric acid and sulphuric acid. Since there is a formation of nitric acid and sulphuric acid, when the rain comes, the acid rain is formed. ಆಮ್ಲ ಮಳೆ ಅಂತ ಕೇಳಿದೀವಿ ನಾವು. ಸೊ ಈ ಆಸಿಡ್ ರೈನ್ ಪಿ ಎಚ್ ಯಾವಾಗಲೂ ಇಟ್ ಈಸ್ ಲೆಸ್ ದ್ಯಾನ್ 5.6 ಇರುತ್ತೆ. ಯೂಶುವಲಿ ಇಟ್ ಈಸ್ ಅರೌಂಡ್ 4.2 to 4.4 ಅಂತ ಹೇಳ್ತೀವಿ ಪಿ ಎಚ್ ಆಫ್ ಆಸಿಡ್ ರೈನ್. ಯೂಶುವಲಿ ದಿಸ್ ಆಸಿಡ್ ರೈನ್ it damages the beautiful monument, the world famous monument that is Taj Mahal near Agra, because of the presence of many that is oil refineries around Mathura and Agra. Therefore the beautiful structure made up of marble, it is diminishing by this acid rain, etc. So therefore the pH of acid rain, it is less than 5.6. The correct answer is option A. Option A ಅಂತ ಕರಿತೀವಿ, less than 5.6. Next question ಹೋಗೋಣ. Question number 21. Again this is also a very important question. The greenhouse effect, it is caused by choices. Option A, carbon monoxide CO, option B, CO2 carbon dioxide, option C, nitrogen dioxide, option D, nitric oxide NO. ಇಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದೀನಿ, CO, CO2, NO2, NO. ಈಗ ಯೂಶುವಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗಬೇಕು ಅಂದರೆ ದ ಆನ್ಸರ್ ಈಸ್ ಬಿ, ಕಾರ್ಬನ್ ಡೈಆಕ್ಸೈಡ್. ಏಕೆಂದರೆ ಈ ದ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿರತಕ್ಕಂಥ ಅನಿಲಗಳೇನಿದೆ, ಸಚ್ ಆಸ್ ವಾಟರ್ ವೇಪರ್ ಇರಬಹುದು, ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಓಝೋನು, CFCs, chlorofluorocarbons and methane, they absorb infrared radiations, IR radiations emitted by earth, causing the temperature of the atmosphere to increase. This is called greenhouse effect ಅಂತ ಕರಿತೀವಿ. ಆದ್ದರಿಂದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ what is known as greenhouse effect. So the correct answer for this question is option B, that is CO2. Okay, next ಪ್ರಶ್ನೆಗೆ ಹೋಗೋಣ. Question number 22. So question number 22ರಲ್ಲಿ ಕಾರ್ಬನ್ ಆಟಮ್ in benzene molecule is option A, sp hybridized, option B, sp2 hybridized, option C, sp3 hybridized, option D, not hybridized. So as you know the structure of benzene, ನಿಮಗೆ benzene ಗೊತ್ತು, benzene molecular formula C6H6. If you write the Kekulé structure, benzene contains 3 alternate single and double bonds ಇರುತ್ತೆ. Since the double bond ಇರೋದ್ರಿಂದ carbon atoms they are connected by double bond ಆದ್ರಿಂದ the carbon atom undergoes sp2 hybridization. So the benzene molecular formula C6H6, it contains 6 carbon atoms. Each carbon atom undergoes sp2 hybridization. Hence for this question the correct answer is sp2 hybridization, sp2 hybridized. The option, the correct option is B. So B is the correct answer. Okay, I shall move to the next question. Question number 23. So the question is, consider the nitration of benzene using mixed concentrated H2SO4 and HNO3 if a large amount of
potassium bisulfate KHSO4 is added to the mixture, the rate of nitration will be, ಏನಾಗುತ್ತೆ rate of nitration, velocity of that reaction will be A, option A, faster, option B, slower, option C, unchanged, option D, doubled. As you know, the nitration of benzene, you know, when you use a mixture of concentrated nitric acid and concentrated sulfuric acid, nitrobenzene is formed. But this reaction, the rate of that reaction, the velocity of that reaction will be slower. Why? The question arises. The answer is, when benzene is mixed with concentrated, question number 22, correct answer is option B, slower. When benzene is mixed with concentrated sulfuric acid and concentrated nitric acid, nitrobenzene and bisulfate ion is formed, HSO4 minus. If we add potassium bisulfate, concentration of bisulfate ion increases. ಯಾವಾಗ bisulfate ion concentration ಜಾಸ್ತಿ ಆಗುತ್ತೆ, equilibrium disturb ಆಗುತ್ತೆ, thereby shifting equilibrium backward. Hence, the rate of the reaction, ನೀವು ಆ question, ಇಂದಿನ ಕ್ವಶನ್ ಗೆ ಹೋದ್ರೆ ನೋಡಿ, ಆ nitration of benzene using mixed concentrated sulfuric acid and nitric acid, if a large amount of potassium bisulfate is added to the mixture, the rate of nitration will be slower because of the bisulfate ion concentration increases, thereby shifting the equilibrium backward. Okay, so the correct answer option B, slower. Okay, ಮುಂದಿನ ಪ್ರಶ್ನೆಗೆ ಹೋಗೋಣ. ಬಹಳ ಸರಳವಾದ ಪ್ರಶ್ನೆ. ಕ್ವಶನ್ ನಂಬರ್ 24, ಓಝೋನ್ ಲೇಯರ್, ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಕೇಳ್ತಾ ಇದ್ದೀರಾ, ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್, ಓಝೋನ್ ಪದರದಲ್ಲಿ ರಂಧ್ರಗಳಾಗ್ತಾ ಇದೆ, ಏನು ಕಾರಣ? ಇಲ್ಲಿ ಕಾರಣಕ್ಕಿಂತ ಓಝೋನ್ ಲೇಯರ್ ಇಟ್ ಈಸ್ ಪ್ರೆಸೆಂಟ್ ಇನ್, ಯಾವ ಲೇಯರ್ ಅಲ್ಲಿ ಇದೆ? ಓಝೋನ್ ಲೇಯರ್ ಈಸ್ ಪ್ರೆಸೆಂಟ್ ಇನ್, ಆನ್ಸರ್ಸ್ ಆಪ್ಷನ್ಸ್ ಇದೆ ನೋಡಿ. ಆಪ್ಷನ್ ಎ ಟ್ರೋಪೋಸ್ಪಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್, ಮುಂದಿನ ಆಯ್ಕೆ ದಟ್ ಈಸ್ ಮೀಸೋಸ್ಪಿಯರ್, ಆಪ್ಷನ್ ಡಿ ಥರ್ಮೋಸ್ಪಿಯರ್. ಆಸ್ ಯು ನೋ, the ozone layer, it is present in stratosphere. Answer, correct answer is B. ಏಕೆಂದರೆ from the sea level ನೀವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋದರೆ 0 to 10 ಕಿಲೋಮೀಟರ್ that is troposphere ಅಂತೀವಿ. ಇನ್ನು 10 to that is around 50 ಕಿಲೋಮೀಟರ್ stratosphere ಅಂತೀವಿ. above 50 to 85 ಕಿಲೋಮೀಟರ್ that is what we call that is ಮೀಸೋಸ್ಪಿಯರ್ ಅಂತೀವಿ. ಅದರ ಮೇಲ್ಗಡೆ ಲೇಯರ್ ಅನ್ನ ನಾವು ಥರ್ಮೋಸ್ಪಿಯರ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಓಝೋನ್ ಲೇಯರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸ್ಟ್ರಾಟೋಸ್ಪಿಯರ್ 10 to 50 ಕಿಲೋಮೀಟರ್. ಸೊ O3 ಲೇಯರ್. Okay, so the correct answer is B, ozone layer, it is present in the stratosphere. Okay, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 25. In benzene, all the 6 carbon bonds, single carbon CC bonds, they have the same length around 138 picometer because of, ಏನು ಕಾರಣ? ಎಲ್ಲ ಬಾಂಡ್ ಲೆಂತ್ ಸೇಮ್ ಇದೆ ಅಂತ. ಇಫ್ ಇಟ್ ಇಸ್ ಎ ಸಿಂಗಲ್ ಬಾಂಡ್ ಆರ್ ಡಬಲ್ ಬಾಂಡ್ ಆರ್ ಎಕ್ಸೆಟ್ರಾ, ಏನಾಗುತ್ತೆ? ಬಿಕಾಸ್ ಆಫ್ ಎ, ಆಪ್ಷನ್ ಎ ರೆಸೋನೆನ್ಸ್, ಬಿ ಹೈಬ್ರಿಡೈಸೇಷನ್, ಆಪ್ಷನ್ ಸಿ ಐಸೋಮೆರಿಸಮ್, ಆಪ್ಷನ್ ಡಿ ಚೈನ್ ಐಸೋಮೆರಿಸಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಯು ನೋ ದ ಥಿಯರಿ ಆಫ್ ರೆಸೋನೆನ್ಸ್. ಅಕಾರ್ಡಿಂಗ್ ಟು ರೆಸೋನೆನ್ಸ್ ಥಿಯರಿ, in benzene all the 6 CC bonds, they have the same wavelength because of what is known as resonance. The answer, the correct option is A, resonance. Due to resonance, all the carbon single bond, the carbon bonds, they have the same bond length of 138 picometer. So resonance, ಇದು resonance structure ಅಲ್ಲಿ ಬರುತ್ತೆ, resonance theory. ಈಗ ನೆಕ್ಸ್ಟ್ ಐ ಶಾಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 26. ಸೊ ಕ್ವಶನ್ ನಂಬರ್ 26, ಕನ್ವರ್ಷನ್ ಆಫ್ ಮೀಥೇನ್ ಟು ಕ್ಲೋರೋಮೀಥೇನ್ CH4 to CH3Cl ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ರಿಯಾಕ್ಷನ್. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಆಪ್ಷನ್ ಎ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್, ಆಪ್ಷನ್ ಬಿ ಫ್ರೀ ರ್ಯಾಡಿಕಲ್ ಅಡಿಷನ್ ರಿಯಾಕ್ಷನ್, ಆಪ್ಷನ್ ಸಿ ನ್ಯೂಕ್ಲಿಯೋಫಿಲಿಕ್ substitution reaction, option D electrophilic substitution reaction. ಸೊ ಇದಕ್ಕೆ ನೀವು ಆನ್ಸರ್ಗೆ ಹೋದರೆ ಕರೆಕ್ಟ್ ಆನ್ಸರ್ ಯಾಕೆಂದರೆ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್.
methane, when it reacts with chlorine in presence of sunlight, it undergoes substitution reaction forming that is methyl chloride, methylene chloride, that is chloroform, and carbon tetrachloride is formed. As you know, the reaction methane, it undergoes substitution reaction when it reacts with chlorine in presence of sunlight. 4 substitution products are formed. You know, that is, one is methyl chloride, that is chloromethane, second one is a dichloromethane, and third one is a trichloromethane, and fourth one is CCl4, carbon tetrachloride antivi athava tetrachloromethane. ಏಕೆಂದರೆ ಈ ಫೇಮಸ್ ಇದಕ್ಕೆ ಮೆಕ್ಯಾನಿಸಮ್ ಇದೆ. ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಹ್ಯಾಲೋಜಿನೇಷನ್ ಆಫ್ ಮೀಥೇನ್. ಇಫ್ ಯು ಯೂಸ್ ಕ್ಲೋರಿನೇಷನ್ ಆಫ್ ಮೀಥೇನ್ ಅಂತೀವಿ. ಇಟ್ ಇನ್ಕ್ಲೂಡ್ಸ್ 3 ಇಂಪಾರ್ಟೆಂಟ್ ಸ್ಟೆಪ್ಸ್: ಇನಿಷಿಯೇಷನ್, ಪ್ರೊಪಗೇಷನ್ ಅಂಡ್ ಟರ್ಮಿನೇಷನ್ ಅಂತೀವಿ. ಇನಿಷಿಯೇಷನ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ chlorine molecule undergoes homolytic fission. A bond, covalent bond, it breaks in such a way that each chlorine atom carries 1 electron. Adrinda chlorine free radicals, highly reactive intermediates are formed in the initiation step. In the second step, propagation step, the chlorine free radical attack on methyl free radical, and lastly termination step, the reaction comes to end, comes to halt when any 2 free radical combines. Adrinda chlorination of methane, or in general halogenation of methane, it is an example for free radical substitution. Hence the conversion of methane to chloromethane is a free radical substitution reaction. So the correct option, the correct answer, option A, that is free radical substitution. Okay, I shall move to the next question. Question number 27. Idu regarding free radicals ಬಗ್ಗೆ. The relative stability of free radicals is, ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ, increasing, that is one is A, option A, methyl free radical less than ethyl free radical less than isopropyl free radical less than tertiary butyl free radical. Option B, tertiary butyl free radical less than isopropyl free radical less than ethyl free radical less than methyl free radical. Option C, isopropyl free radical less than ethyl free radical less than methyl free radical less than tertiary butyl free radical. Option D, methyl free radical less than tertiary butyl free radical less than isopropyl free radical less than ethyl free radical. So you have to arrange the free radicals, the stability of free radicals in the increasing order of their stability. ಇಲ್ಲಿ ನೀವು ಆನ್ಸರ್ ಅನ್ನು ನಾವು ನೋಡಿದಾಗ, ದಟ್ ಈಸ್ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಅಂತೀವಿ. ಅಂದರೆ methyl free radical is least stable comparing to ethyl free radical, that is less stable than isopropyl free radical, that is less than tertiary butyl free radical. So ಇಲ್ಲಿ free radicals ಅಲ್ಲಿ ಈ 3 degree free radical ಇದೆಯಲ್ಲ, that is called as a tertiary free radical, is the most stable free radical, whereas the methyl free radical is the least stable, as you know. So free radicals usually they are formed by the what is known as the covalent bond. It breaks in a homolytic fashion, homolytic fission anta karitivi. Alli eradu fragment they carries 1 electron. Free radical, as you know, it is a species which contains what is known as odd number of electrons anta karitivi. It is highly reactive intermediate. It is formed during homolytic fission antivi. Adrinda correct option navu kodadare answer anna. Correct answer is option A, that is methyl free radical. It is less stable than ethyl free radical, which is less stable than isopropyl free radical, and which is less than tertiary butyl free radical. ಆದ್ದರಿಂದ ಇಲ್ಲಿ ethyl free radical 1 degree free radical ಆಗುತ್ತೆ, isopropyl 2 degree free radical ಆಗುತ್ತೆ, tertiary butyl free radical, that is 3 degree free radical, and 3 degree, that is called tertiary free radical, is the stablest free radical among those free radicals. 1 minute. The next question, I will move to the next question, question number 28. So question number 28, that is regarding question on environmental chemistry, that is global warming. The consequence of global warming may be, question number 1, that is options may be, it is due to options. Number 1, increase in average temperature of the earth. Number 2, melting of Himalayan glaciers.
Number 3, increased biochemical oxygen demand. Question the option 4, eutrophication ಅಂತೀವಿ. ಇಲ್ಲಿ ಅದಕ್ಕೆ ಆನ್ಸರ್ಸ್ ಚಾಯ್ಸಸ್ ಕೊಟ್ಟಿದ್ದೀವಿ. ಆಪ್ಷನ್ ಎ 1, 2, ಆಪ್ಷನ್ ಬಿ 3, 2, ಆನ್ಸರ್ 3 ಆಪ್ಷನ್ ಸಿ 2, 4, ಆಪ್ಷನ್ ಡಿ 3, 4. ಇಲ್ಲಿ ಈ ಪ್ರಶ್ನೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಮೋರ್ ದ್ಯಾನ್ 1 ಆನ್ಸರ್ ಇದೆ. ಸೊ ಇದಕ್ಕೆ ನೀವು ಆನ್ಸರ್ಸ್ ಅನ್ನು ನೋಡಿದಾಗ ಆನ್ಸರ್ ಆಪ್ಷನ್ ಎ ಬರುತ್ತೆ 1, 2. ಸೊ ದ ಗ್ಲೋಬಲ್ ವಾರ್ಮಿಂಗ್ ಯೂಶುವಲಿ it is due to the atmosphere presence of carbon dioxide, methane, ozone and CFCs, water vapor etc. They are responsible for the heating of the atmosphere, heating of the earth antivi. Temperature of the earth is increasing. So the option A andre the consequence of global warming ಅಂದ್ರೆ ಭೂಗೋಳದ ಒಂದು ಏನು ಟೆಂಪರೇಚರ್ ಜಾಸ್ತಿ ಆಗ್ತಿರೋದು ಅದಕ್ಕೆ ಕಾರಣ ಅಂದ್ರೆ ಇನ್ಕ್ರೀಸ್ ಇನ್ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್, ದಟ್ ಈಸ್ ದ ಕರೆಕ್ಟ್. ಅಂಡ್ ಮೆಲ್ಟಿಂಗ್ ಆಫ್ ಹಿಮಾಲಯನ್ ಗ್ಲೇಷಿಯರ್ಸ್, ಹಿಮಾಲಯದಲ್ಲಿ ಇರ್ತಕ್ಕಂಥ ನೀರ್ಗಲ್ಲುಗಳು ಆ ಮಂಜುಗಡ್ಡೆಗಳು ಕರಗಿ ನೀರಾಗಿ ಹೋಗ್ತವೆ. ಆದ್ದರಿಂದ ದ ಕಾನ್ಸಿಕ್ವೆನ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇಟ್ ಈಸ್ ಡ್ಯೂ ಟು ವಾಟ್ ಈಸ್ ನೋನ್ ಆಸ್ ಆಪ್ಷನ್ ಎ 1, 2. ದಟ್ ಈಸ್ ದ ಕಾನ್ಸಿಕ್ವೆನ್ಸ್, ಅದರ ಪರಿಣಾಮ ಏನಂದ್ರೆ ದಟ್ ಈಸ್ 1 minute. ದ ಕಾನ್ಸಿಕ್ವೆನ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗಿಗೆ ನಾವು ಆಪ್ಷನ್ಸ್ 2 ಆಪ್ಷನ್ಸ್ ಇದೆ. ದಟ್ ಈಸ್ 1 and 2 1, 2, ದಟ್ ಈಸ್ ಇನ್ಕ್ರೀಸ್ ಇನ್ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಅಂಡ್ ನಂಬರ್ 2 ಮೆಲ್ಟಿಂಗ್ ಆಫ್ ಹಿಮಾಲಯನ್ ಗ್ಲೇಷಿಯರ್ಸ್. ಸೊ 2 ಆಪ್ಷನ್ಸ್ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ ದಟ್ ಈಸ್ 29. ಸೊ ಇದು ಟೆಕ್ನಿಕ್ ಮೇಲಿದೆ. ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಆಪ್ಷನ್ ಎ ಅಡ್ಸಾರ್ಪ್ಷನ್, ಆಪ್ಷನ್ ಬಿ ಪಾರ್ಟಿಷನ್, ಆಪ್ಷನ್ ಸಿ solubility, option D volatility. So look at the answer for this paper chromatography andre that technique, it is based on the principle that is partition ante. So the correct answer is option B. Ekendre in paper chromatography, in this technique there is a partition between stationary phase and mobile phase. So paper containing water trapped in it acts as stationary phase and suitable solvent act as that is mobile phase. So therefore there is a partitioning between stationary phase and mobile phase. Adrinda the paper chromatography is based on the principle of partition. The correct answer is what is known as the correct answer is partition. Iga question number 30 ಗೆ ಹೋಗೋಣ. ಮುಂದಿನ ಪ್ರಶ್ನೆ 30. Which of the following statements is wrong? ಇಲ್ಲಿ 4 ಆಯ್ಕೆಗಳಿದೆ, ಬಹು ಆಯ್ಕೆ ಪ್ರಶ್ನೆ. ಈ 4 ಆಯ್ಕೆಗಳಲ್ಲಿ ಯಾವುದು ತಪ್ಪು ವ್ಯಾಖ್ಯಾನ ಇದೆ, ತಪ್ಪು ಸ್ಟೇಟ್ಮೆಂಟ್ ಇದೆ ನೋಡಿ. ಆಪ್ಷನ್ ಎ ಓಝೋನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್. ಆಪ್ಷನ್ ಬಿ ಓಝೋನ್ ಕ್ಯಾನ್ ಆಕ್ಸಿಡೈಸ್ ಸಲ್ಫರ್ ಡೈಆಕ್ಸೈಡ್ SO2 present in the atmosphere to SO3 sulfur trioxide. Option C ozone hole is thinning of ozone layer present in stratosphere. Option D ozone is produced in upper stratosphere by the action of ultraviolet rays on oxygen. ಇಲ್ಲಿ ನೋಡಿ ಕರೆಕ್ಟ್ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ ಆಪ್ಷನ್ ನೋಡೋಣ. ಓಝೋನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್. ಆಕ್ಚುಲಿ ಓಝೋನ್ ಗ್ರೀನ್ ಹೌಸ್ ಎಫೆಕ್ಟ್ ಆಗಬೇಕು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ರೆಸ್ಪಾನ್ಸಿಬಲ್. ಗ್ಲೋಬಲ್ ವಾರ್ಮಿಂಗ್ ಗೆ ಕಾರ್ಬನ್ ಡೈಆಕ್ಸೈಡ್ ರೆಸ್ಪಾನ್ಸಿಬಲ್ ಆಗುತ್ತೆ. ಆದ್ರಿಂದ ಓಝೋನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಹೌಸ್ ಎಫೆಕ್ಟ್. ಇಟ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಉಳಿದ ಸ್ಟೇಟ್ಮೆಂಟ್ಸ್ ಅನ್ನು ನೋಡೋಣ. ದಟ್ ಈಸ್ ಬಿ, ಆಪ್ಷನ್ ಬಿ ನಲ್ಲಿ ನೋಡಿ ಓಝೋನ್ ಕೆನ್ ಆಕ್ಸಿಡೈಸ್ SO2 ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಟು SO3. ಕರೆಕ್ಟ್. ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಆಕ್ಸಿಡೈಸ್ ಮಾಡುತ್ತೆ. ಮೂರನೇದು ನೋಡಿ ಸಿ ಆಪ್ಷನ್ ಓಝೋನ್ ಹೋಲ್ ಈಸ್ ಥಿನ್ನಿಂಗ್. ಈಗ ಓಝೋನ್ ಪದರ ಶಿಥಿಲವಾಗ್ತಾ ಇದೆ, ಅದರಲ್ಲಿ ರಂಧ್ರಗಳಾಗ್ತಾ ಇದೆ, ತೆಳುವಾಗ್ತಾ ಇದೆ ಪದರ. ಕಾರಣ ಏನಂದ್ರೆ ದಟ್ ಈಸ್ ಓಝೋನ್ ಹೋಲ್ ಈಸ್ ಥಿನ್ನಿಂಗ್ ಆಫ್ ಓಝೋನ್ ಲೇಯರ್ ಪ್ರೆಸೆಂಟ್ ಇನ್ ದ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಓಝೋನ್ ಪದರ ರಂಧ್ರ ಆಗ್ತಾ ಇದೆ. ಸರಿಯಾದ ಸ್ಟೇಟ್ಮೆಂಟ್, ಕರೆಕ್ಟ್ ಸ್ಟೇಟ್ಮೆಂಟ್. ಅಂಡ್ ಆಪ್ಷನ್ ಡಿ ಓಝೋನ್ ಯಾವ ತರ ಉತ್ಪತ್ತಿ ಆಗುತ್ತೆ? ಓಝೋನ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಅಪ್ಪರ್ ಸ್ಟ್ರಾಟೋಸ್ಫಿಯರ್ ಬೈ ದ ಆಕ್ಷನ್ ಆಫ್ ಅಲ್ಟ್ರಾವೈಲೆಟ್ ರೇಸ್. ನೇರಳಾತೀತ ಕಿರಣಗಳೇನಿರುತ್ತೆ, ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣಗಳು ಆ ಆಕ್ಸಿಜನ್ ಮೇಲೆ ಬಿದ್ದು ಆಕ್ಸಿಜನ್ ಏನಾಗಿ ಕನ್ವರ್ಟ್ ಆಗುತ್ತೆ? ಓಝೋನ್ ಆಗಿ O3 ಆಗಿ ಕನ್ವರ್ಟ್ ಆಗುತ್ತೆ. ಆದ್ದರಿಂದ ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಅವು ಮೂರೂ ಸಹ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ ಆಪ್ಷನ್ ಎ, ದಟ್ ಈಸ್ ಓಝೋನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ ದಟ್ ಈಸ್ ಎ, ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್.
ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 31. ಅರೇಂಜ್ ದ ಫಾಲೋಯಿಂಗ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬಾಯ್ಲಿಂಗ್ ಪಾಯಿಂಟ್. ಎ, ಕ್ಯಾಪಿಟಲ್ ಎ n-butane, ಕ್ಯಾಪಿಟಲ್ ಬಿ 2-methyl-butane, ಕ್ಯಾಪಿಟಲ್ ಸಿ n-pentane, ಕ್ಯಾಪಿಟಲ್ ಡಿ 2,2 dimethyl-propane. ಇಲ್ಲಿ ನಾವು ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಬಾಯ್ಲಿಂಗ್ ಪಾಯಿಂಟ್ಸ್ ಅನ್ನು ಅರೇಂಜ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥವು ಎಲ್ಲವೂ ಸಹ ಆಲ್ಕೇನ್ಸ್. ಕೆಲವು ಬ್ರಾಂಚ್ಡ್ ಚೈನ್ ಆಲ್ಕೇನ್ ಇದೆ, ಕೆಲವು ಸ್ಟ್ರೈಟ್ ಚೈನ್ ಆಲ್ಕೇನ್ಸ್ ಇದೆ. ಇಲ್ಲಿ ನಾವು ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಗ್ರೇಟರ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಸಿ ಗ್ರೇಟರ್ ದ್ಯಾನ್ ಡಿ, ಬಿ ಗ್ರೇಟರ್ ದ್ಯಾನ್ ಸಿ ಗ್ರೇಟರ್ ದ್ಯಾನ್ ಡಿ ಗ್ರೇಟರ್ ದ್ಯಾನ್ ಎ, ಸಿ ಆಪ್ಷನ್ ಸಿ ಡಿ ಗ್ರೇಟರ್ ದ್ಯಾನ್ ಸಿ ಗ್ರೇಟರ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಎ, ಆಪ್ಷನ್ ಡಿ ಸಿ ಗ್ರೇಟರ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಡಿ ಗ್ರೇಟರ್ ದ್ಯಾನ್ ಎ. ಈಗ ನೋಡೋಣ ಕರೆಕ್ಟ್ ಆನ್ಸರ್ ಯಾವುದು ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೈರ್ ಬಾಯ್ಲಿಂಗ್ ಪಾಯಿಂಟ್ಸ್. The correct and most suitable answer is option D, IK D, C greater than B greater than D greater than A. ಏಕೆಂದರೆ ಕಾರಣ ಏನಂದ್ರೆ as the number of carbon atoms increases, ಕಾರ್ಬನ್ ಆಟಮ್ಗಳ ಸಂಖ್ಯೆ ನೀವು ಆಲ್ಕೇನ್ಸ್ ಅಲ್ಲಿ ಜಾಸ್ತಿ ಆದಂಗೆಲ್ಲ ಅದರ ಬಾಯ್ಲಿಂಗ್ ಪಾಯಿಂಟ್ ಕುದಿಯುವ ಬಿಂದು ಸಹ ಜಾಸ್ತಿ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್ ಆದಂಗೆಲ್ಲ ಡಿಕ್ರೀಸ್ ಆಗುತ್ತೆ. ಆದ್ರಿಂದ ನೀವು ಲುಕ್ ಅಟ್ ದ ಕ್ವಶನ್ ದಟ್ ಈಸ್ ನೀವು ಹೋದ್ರೆ ಇಲ್ಲಿ n-butane ಇದೆ, 4 ಕಾರ್ಬನ್ ಆಟಮ್ಸ್ ಹೊಂದಿದೆ. 2-methyl-butane ಇದೆ, ದಟ್ ಈಸ್ ಬ್ರಾಂಚಿಂಗ್ ಆಗಿದೆ ಎರಡನೇ ಕಾರ್ಬನ್ ಆಟಮ್ ಅಲ್ಲಿ. n-pentane ಅಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಆದ್ದರಿಂದ n-pentane ಆಸ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಅದರ್ ದಟ್ ಈಸ್ ಆಲ್ಕೇನ್ಸ್. ಇನ್ನು 2,2 dimethyl-propane, ಬ್ರಾಂಚಿಂಗ್ ಜಾಸ್ತಿ ಆದಂಗೆಲ್ಲ if the branching increases the boiling point decreases. ಆದ್ರಿಂದ ಸಿ ಇದೆಯಲ್ಲ n-pentane as more boiling point. next B 2-methyl-butane ಅದಕ್ಕಿಂತ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಹೊಂದಿದೆ. ಡಿ ನೆಕ್ಸ್ಟ್ ಬ್ರಾಂಚಿಂಗ್ ಆಗೋದ್ರಿಂದ ಅದು ಕಡಿಮೆ ಹೊಂದಿರುತ್ತೆ. ಎ n-butane ಅತ್ಯಂತ ಕಡಿಮೆ 4 ಕಾರ್ಬನ್ ಆಟಮ್ಸ್ ಹೊಂದಿರುತ್ತೆ ಸ್ಟ್ರೈಟ್ ಚೈನ್ ಅಲ್ಲಿ, ಆದ್ರಿಂದ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಹೊಂದಿರೋದು ಅಂದ್ರೆ n-butane. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಿ ಗ್ರೇಟರ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಡಿ ಗ್ರೇಟರ್ ದ್ಯಾನ್ ಎ. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಅದರಿಂದ ಕ್ವಶನ್ ನಂಬರ್ 31ಗೆ ದ ಆನ್ಸರ್ ಈಸ್ ಡಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 32. ಸೊ ದ ಬ್ಯೂಟಿಫುಲ್ ಕ್ವಶನ್ ನೋಡಿ ಇದು. ದ ಫ್ರಾಗ್ರೆನ್ಸ್ ಆಫ್ ಫ್ಲವರ್ಸ್, ಹೂಗಳಿಗೆ ಸುವಾಸನೆ ಇರುತ್ತೆ, ಸುವಾಸನಾಯುಕ್ತ ಒಂದು ಕಾಂಪೌಂಡ್ಸ್ ಅವು. ದ ಫ್ರಾಗ್ರೆನ್ಸ್ ಆಫ್ ಫ್ಲವರ್ಸ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಮ್ ಸ್ಟೀಮ್ volatile organic compounds called essential oils. These are generally insoluble in water at room temperature but are miscible with water vapor in vapor phase. A suitable method for the extraction of these oils from flowers is, choice ಕೊಟ್ಟಿದ್ದಾರೆ. ಚಾಯ್ಸ್ ಆಪ್ಷನ್ ಎ ಡಿಸ್ಟಿಲೇಷನ್, ಆಪ್ಷನ್ ಬಿ ಕ್ರಿಸ್ಟಲೈಸೇಷನ್, ಆಪ್ಷನ್ ಸಿ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್, ಆಪ್ಷನ್ ಡಿ ಸ್ಟೀಮ್ ಡಿಸ್ಟಿಲೇಷನ್ ಅಂತಾರೆ. ಈಗ ನೋಡೋಣ ಆನ್ಸರ್ ಏನಿದೆ. ಆಕ್ಚುಲಿ ಈ ಸ್ಟೀಮ್ ಆನ್ಸರ್, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸ್ಟೀಮ್ ಡಿಸ್ಟಿಲೇಷನ್. ಏಕೆಂದ್ರೆ ಆ ಫ್ಲವರ್ಸ್ ಅಲ್ಲಿ ಅವೆಲ್ಲ ದೇ ಆರ್ ಆಲ್ ಫ್ರಾಗ್ರೆನ್ಸ್ ಇರುತ್ತಲ್ಲ, ಆ ಫ್ಲವರ್ಸ್ ಅಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಅನ್ನು ಹೊಂದಿರ್ತವೆ. ಆ ಎಸೆನ್ಷಿಯಲ್ ಅವಶ್ಯಕ ಎಣ್ಣೆಗಳೇನಿದೆ, ಎಸೆನ್ಷಿಯಲ್ ಆಯಿಲ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ನೀರಿನಲ್ಲಿ ಕರಗೋದಿಲ್ಲ, ವಿಲೀನ ಆಗಲ್ಲ. ಬಟ್ ದೇ ಆರ್ ಸಾಲ್ಯುಬಲ್ ಇನ್ ಸ್ಟೀಮ್ ಅಂಡ್ ದೇ ಹ್ಯಾವ್, ಆವಿ ಇರುತ್ತಲ್ಲ ನೀರಾವಿಲಿ ಕರಗ್ತವೆ, ಸಾಲ್ಯುಬಲ್ ಇನ್ ಸ್ಟೀಮ್ ಅಂಡ್ ಹ್ಯಾವ್ ಹೈ ವೇಪರ್ ಪ್ರೆಷರ್. Hence, they can be separated by steam distillation. So, look at the question. So, ಈ ಕ್ವಶನ್ಗೆ a suitable method for the extraction of essential oils from flowers is steam distillation. That is, since the essential oils are insoluble in water but soluble in steam and they have high vapor pressure. Hence, the correct option answer for this question is option D, that is steam distillation. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 33. ಸೊ ಬಹಳ ಲೆಂತಿಯಾಗಿದೆ ಆಪ್ಷನ್ಸ್, ನೋಡೋಣ. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಂಪ್ಯಾರಿಸನ್ ಆಫ್ ಸ್ಟ್ಯಾಗರ್ಡ್ ಅಂಡ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ಸ್ ಆಫ್ ಈಥೇನ್ ಈಸ್, ಚಾಯ್ಸ್ ಓದೋಣ. ಆಪ್ಷನ್ ಎ, ದ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಆಫ್ ಈಥೇನ್ ಈಸ್ ಲೆಸ್ ಸ್ಟೇಬಲ್ ದ್ಯಾನ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಬಿಕಾಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಹ್ಯಾಸ್ torsional strain. Option B, the eclipsed conformation of ethane is more stable than staggered conformation because eclipsed conformation has no torsional strain.
Option C. The eclipsed conformation of ethane is more stable than staggered conformation even though eclipsed conformation has torsional strain. Option D. The staggered conformation of ethane is more stable than eclipsed conformation because staggered conformation has no torsional strain. So, ಇಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ದ ಲಾಸ್ಟ್ ಇದೆ ನೋಡಿ ಆಪ್ಷನ್ ಡಿ ಆಗುತ್ತೆ. ಯಾಕೆಂದರೆ ಇಫ್ ಯು ಲುಕ್ ಅಟ್ ದ ಆನ್ಸರ್ ಈಸ್ ಸೂಟಬಲ್ ಆನ್ಸರ್ ಈಸ್ ಡಿ. ದ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಆಫ್ ಈಥೇನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್. ಕಾರಣ ಏನಂದರೆ ಬಿಕಾಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಹ್ಯಾಸ್ ನೋ ಟಾರ್ಷನಲ್ ಸ್ಟ್ರೈನ್. ಅದು ಟಾರ್ಷನಲ್ ಸ್ಟ್ರೈನ್ ಇರಲ್ಲ. ಏಕೆಂದರೆ ಇನ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ನ್ಯೂಮನ್ ಪ್ರೊಜೆಕ್ಷನ್ಸ್ ನೀವು ಬರೆದಾಗ ಅಲ್ಲಿ ಸೊ ಇಫ್ ಯು ರೈಟ್ ದ ನ್ಯೂಮನ್ ಪ್ರೊಜೆಕ್ಷನ್ ದಟ್ ಈಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಬರೆದಾಗ ಇಲ್ಲಿ ನೀವು ಸೊ ಇನ್ ಕೇಸ್ ಆಫ್ ಈಥೇನ್ ಇಲ್ಲಿ ಸೊ ನಾನು ರಫ್ ಬರೀತಾ ಇದ್ದೀನಿ. ಇಲ್ಲಿ ಎಚ್, ಇಲ್ಲಿ ಹೈಡ್ರೋಜನ್ನು, ಇಲ್ಲೊಂದು ಹೈಡ್ರೋಜನ್ನು, ಇಲ್ಲಿ ಮಧ್ಯ ದಟ್ ಈಸ್ ಈ ಥರ ಇರುತ್ತೆ ಎಚ್, ದಟ್ ಈಸ್ ಎಚ್ ಎಚ್. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇರುತ್ತಲ್ಲ. So, in staggered conformation, the electron cloud of carbon hydrogen bond, it is far apart. ನೋಡಿ ದೂರ ಇದೆ ಇಲ್ಲಿ H ಗೆ ಇಲ್ಲಿ they are far away. ಸ್ವಲ್ಪ ದೂರ ಇದೆ, far apart, and hence there will be minimum repulsion. ಕಡಿಮೆ ರಿಪಲ್ಷನ್ ಇರುತ್ತೆ ಅಥವಾ ಮಿನಿಮಮ್ ಟಾರ್ಷನಲ್ ಸ್ಟ್ರೈನ್ ಇರುತ್ತೆ. ಯಾವಾಗಲೂ ಟಾರ್ಷನಲ್ ಸ್ಟ್ರೈನ್ ಕಡಿಮೆ ಆದಂಗೆಲ್ಲ ಅದರ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಲೆಸರ್ ದ ಟಾರ್ಷನಲ್ ಸ್ಟ್ರೈನ್, ಲೆಸರ್ ಇಸ್ ದ ಎನರ್ಜಿ ಅಂಡ್ ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಯಾವಾಗಲೂ ಒಂದು ಮಾಲಿಕ್ಯೂಲ್ ಸ್ಟೆಬಿಲಿಟಿ ಕಾನ್ಫಿಗರೇಷನ್ಸ್ ಅಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಆಗಬೇಕು ಅಂದ್ರೆ ಎನರ್ಜಿ ಕಡಿಮೆ ಇರಬೇಕು. ವೆನ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ದಟ್ ಮಾಲಿಕ್ಯೂಲ್ is less in that configuration, so therefore the staggered conformation is more stable than what is known as eclipsed conformation because the staggered conformation has no torsional strain. So the correct answer is option D. ಸೊ ಇದನ್ನು ನೀವು ಪ್ರೊಜೆಕ್ಷನಲ್ ಫಾರ್ಮುಲಾ ನ್ಯೂಮನ್ ಪ್ರೊಜೆಕ್ಷನ್ಸ್ ಅಲ್ಲಿ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಮತ್ತು ವಾಟ್ ಈಸ್ ನೋನ್ ಎಸ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಸ್ಟ್ರಕ್ಚರ್ಸ್ ಬಂದರೆ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ಫಾರ್ ಅಪಾರ್ಟ್ ಇದೆ. ಬಟ್ ಇನ್ ಕೇಸ್ ಆಫ್ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಅಲ್ಲಿ ಟಾರ್ಷನಲ್ ಸ್ಟ್ರೈನ್ ಜಾಸ್ತಿ ಇರುತ್ತೆ, ರಿಪಲ್ಷನ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಜಾಸ್ತಿ ಇರೋದ್ರಿಂದ ಆ ಕಾನ್ಫರ್ಮೇಷನ್ ಇದೆಯಲ್ಲ ಎಕ್ಲಿಪ್ಸ್ಡ್ ಕಾನ್ಫರ್ಮೇಷನ್ ಇಟ್ ಈಸ್ ಲೆಸ್ ಸ್ಟೇಬಲ್ ದ್ಯಾನ್ ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್. ಇನ್ ಅದರ್ ವರ್ಡ್ಸ್ ಹೇಳಿದರೆ ದ staggered conformation of ethane, it is more stable than eclipsed conformation. I think it is clear, very important question that is asked in your NEET examination previous years. Next question go on. Question number 34. Which of the following reactions of methane is incomplete combustion? As you know, combustion andre burning with oxygen. So option A 2CH4 plus O2 arrow mark cadmium 523 Kelvin 100 atmosphere conditions ಇರುತ್ತೆ. arrow mark 2CH3OH. ಸೊ ಮೀಥೇನ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಮೆಥನಾಲ್ ಆಗಿದೆ. ಆಪ್ಷನ್ ಬಿ ನಲ್ಲಿ CH4 ಪ್ಲಸ್ O2 arrow mark MO2O3 ಕೆಟಲಿಸ್ಟ್ ನಲ್ಲಿ ಫಾರ್ಮಾಲ್ಡಿಹೈಡ್ ಆಗಿ HCHO ಪ್ಲಸ್ H2O ಆಗಿ ಕನ್ವರ್ಟ್ ಆಗಿದೆ. ಆಪ್ಷನ್ ಸಿ ನಲ್ಲಿ CH4 ಪ್ಲಸ್ 2O2 arrow mark CO2 ಪ್ಲಸ್ 2H2O. ಆಪ್ಷನ್ ಡಿ ನಲ್ಲಿ CH4 ಪ್ಲಸ್ O2 arrow mark CS ಕಾರ್ಬನ್ ಸಾಲಿಡ್ ಅಂದ್ರೆ ಕಾರ್ಬನ್ ಬ್ಲ್ಯಾಕ್ ಬಂದಿದೆ, 2H2O ಪ್ಲಸ್ 2H2O ಲಿಕ್ವಿಡ್ ಬಂದಿದೆ. ದ ಕರೆಕ್ಟ್ ಆಪ್ಷನ್ ಹೋದ್ರೆ ಯಾಕೆಂದ್ರೆ ದಟ್ ಈಸ್ ಡಿ ಇಸ್ ದ ಆನ್ಸರ್. ಯಾಕೆಂದ್ರೆ ಡಿ ಆಪ್ಷನ್ ಡಿ ಶೂಟಬಲ್ ಆನ್ಸರ್ ಯಾಕಾಗುತ್ತೆ ಅಂದ್ರೆ ವೆನ್ ಮೀಥೇನ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಇಲ್ಲಿ ಆಕ್ಸಿಜನ್ O2 ಇದೆಯಲ್ಲ ಇನ್ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್, ಪಾರ್ಷಿಯಲ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತಾ ಇರೋದ್ರಿಂದ ಆ ಮೀಥೇನ್ ಏನಾಗಿದೆ ಇಟ್ ಕಂಪ್ಲೀಟ್ ಕಂಬಷನ್ ಆಗಲ್ಲ. ಸೊ ಭಾಗಶಃ ಕಂಬಷನ್ಗೊಳಗಾಗಿ ನಮಗೆ ಕಾರ್ಬನ್ ಬ್ಲ್ಯಾಕ್ ಬರುತ್ತೆ. ಸೊ ಇನ್ ದಿಸ್ ಈಕ್ವೇಶನ್ ಕಾರ್ಬನ್ ಬ್ಲ್ಯಾಕ್ ಈಸ್ ಫಾರ್ಮ್ಡ್ ಡ್ಯೂ ಟು ಇನ್ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಪೂರ್ಣ ಪ್ರಮಾಣದಲ್ಲಿ ದೊರಕೋದಿಲ್ಲ. ಆದ್ದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ಉಳಿದ ಆಪ್ಷನ್ಸ್ ಏನಿದೆ ಎ ಬಿ ಸಿ ದೇ ಅಂಡರ್ಗೋ ಕಂಪ್ಲೀಟ್ ಆಕ್ಸಿಡೇಷನ್ ಆರ್ ಕಂಪ್ಲೀಟ್ ಕಂಬಷನ್ ಅಂಡ್ ದೇ ಆರ್ ಕನ್ವರ್ಟ್ ಮೀಥೇನ್ ಈಸ್ ಕನ್ವರ್ಟೆಡ್ ಇನ್ ಟು ದ ಅದರ್ ಪ್ರಾಡಕ್ಟ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಇಟ್ ಈಸ್ ಇನ್ಕಂಪ್ಲೀಟ್ ಕಂಬಷನ್ ಇನ್ ಕೇಸ್ ಆಫ್ ಮೀಥೇನ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 35. The increasing order of bond length of carbon bond is. So ಆಪ್ಷನ್ಸ್ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ಲಿ ಬರೀಬೇಕು. ಫಸ್ಟ್ ಕಡಿಮೆ ಇರಬೇಕು ಕಾರ್ಬನ್ ಬಾಂಡ್ ಲೆಂತ್, ನಂತರ ಜಾಸ್ತಿ ಆಗ್ತಾ ಹೋಗ್ಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಆರೋಹಣ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ಆಪ್ಷನ್ ಎ ಬೆನ್ಝೀನ್ ಗ್ರೇಟರ್ ದ್ಯಾನ್ ಈಥೈನ್
greater than ethene greater than ethane. Option B, ethyne less than benzene less than ethene less than ethane. Option C, ethane less than benzene less than ethene less than ethyne. Option D, ethene less than benzene less than ethane less than ethyne ಇದೆ. ಇದಕ್ಕೆ ಈಗ ಇನ್ಕ್ರೀಸಿಂಗ್ ಆರ್ಡರ್ ಆನ್ಸರ್ ನೋಡೋಣ. ಯಾವುದು ಆನ್ಸರ್ ಇರಬಹುದು ಸೂಟಬಲ್ ಆನ್ಸರ್? ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಈಥೈನ್ ಲೆಸ್ ದ್ಯಾನ್ ಬೆನ್ಝೀನ್ ಲೆಸ್ ದ್ಯಾನ್ ಈಥೀನ್ ಲೆಸ್ ದ್ಯಾನ್ ಈಥೇನ್. ಇಲ್ಲಿ ನೀವು ಮುಖ್ಯವಾಗಿ ಇದನ್ನು ಆನ್ಸರ್ ಮಾಡಬೇಕು ಅಂದರೆ ಇದು ಬೈಹಾರ್ಟ್ ಮಾಡೋಂಥದ್ದಲ್ಲ. ಇಲ್ಲಿ ನೀವು ಯಾವ ಹೈಬ್ರಿಡೈಸೇಷನ್ ಒಳಗಾಗಿದೆ ಕಾರ್ಬನ್ ಆಟಮ್, ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಅನ್ನು ನಾವು ಹೇಳ್ತಾ ಇದೀವಿ. ಸೊ ಅದು ಈಗ ಬೆನ್ಝೀನ್ ಮಾಲಿಕ್ಯೂಲ್ ತಗೊಂಡಾಗ ಕಾರ್ಬನ್ ಈಸ್ ಕನೆಕ್ಟೆಡ್ ಬೈ ಡಬಲ್ ಬಾಂಡ್ ಇಂದ ಕಾರ್ಬನ್ ಅಂಡರ್ಗೋಸ್ ದ sp2 ಹೈಬ್ರಿಡೈಸೇಷನ್ ಆಗುತ್ತೆ. ನೀವು ಈಥೈನ್ ತಗೊಂಡಾಗ ಕಾರ್ಬನ್ ಈಸ್ ಲಿಂಕ್ಡ್ ಬೈ ಕಾರ್ಬನ್ ಕಾರ್ಬನ್ ನಡುವೆ ಇಂಗಾಲದ ಪರಮಾಣುಗಳ ನಡುವೆ ಏನಿರುತ್ತೆ ತ್ರಿಬಂಧ ಇರುತ್ತೆ. ಆ ಟ್ರಿಪಲ್ ಬಾಂಡ್ ಇರೋದ್ರಿಂದ ಕಾರ್ಬನ್ ಆಟಮ್ ಇನ್ ಕೇಸ್ ಆಫ್ ಈಥೈನ್ ದಟ್ ಈಸ್ ಅಸಿಟಲಿನ್ ಅಲ್ಲಿ ಇಟ್ ಅಂಡರ್ಗೋಸ್ ವಾಟ್ ಈಸ್ ನೋನ್ ಎಸ್ sp ಹೈಬ್ರಿಡೈಸೇಷನ್ ಆಗುತ್ತೆ. ನೀವು ಈಥೀನ್ ತಗೊಂಡ್ರೆ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಇರುತ್ತೆ, ಡಬಲ್ ಬಾಂಡ್ ಇರೋದ್ರಿಂದ ದಟ್ ಕಾರ್ಬನ್ ಆಟಮ್ ಅಂಡರ್ಗೋಸ್ ಅಗೈನ್ ದಟ್ ಈಸ್ sp2 ಹೈಬ್ರಿಡೈಸೇಷನ್ ಆಗುತ್ತೆ. ಈಥೇನ್ ಅಲ್ಲಿ ಇಫ್ ಯು ಟೇಕ್ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರೋದ್ರಿಂದ ಏಕಬಂಧ ಇರೋದ್ರಿಂದ ಇಟ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್. ಸೊ ಇಲ್ಲಿ ತಿಳ್ಕೋಬೇಕಾದ್ರೆ ಎಸ್ ಕ್ಯಾರೆಕ್ಟರ್ ಮೇಲೆ ಹೈಯರ್ ದ ಎಸ್ ಕ್ಯಾರೆಕ್ಟರ್ ಶಾರ್ಟರ್ ಈಸ್ ದ ಬಾಂಡ್ ಲೆಂತ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಿಳ್ಕೋಬೇಕು. ಹೈಯರ್ ದ ಎಸ್ ಕ್ಯಾರೆಕ್ಟರ್ ಶಾರ್ಟರ್ ಈಸ್ ದ ಬಾಂಡ್ ಲೆಂತ್. ಇಲ್ಲಿ ನೀವು ಕ್ಯಾರೆಕ್ಟರ್ ತಗೊಂಡ್ರೆ sp ಹೈಬ್ರಿಡೈಸೇಷನ್ ಅಲ್ಲಿ sp ನಲ್ಲಿ ಎಸ್ ಕ್ಯಾರೆಕ್ಟರ್ ಶೇಕಡ 50 ಇರುತ್ತೆ, 50% ಇರುತ್ತೆ. sp2 ನಲ್ಲಿ 33.33% ಇರುತ್ತೆ. ಇನ್ನು sp3 ಹೈಬ್ರಿಡೈಸೇಷನ್ ಅಲ್ಲಿ 25% ಎಸ್ ಕ್ಯಾರೆಕ್ಟರ್ ಇರುತ್ತೆ. ಆದ್ದರಿಂದ ಕರೆಕ್ಟ್ ಆಪ್ಷನ್ ಈಥೈನ್ ಅಸಿಟಲೀನ್ ದಟ್ ಈಸ್ ತುಂಬಾ ಕಡಿಮೆ ಇರುತ್ತೆ ಬಾಂಡ್ ಲೆಂತ್, ಲೆಸ್ ದ್ಯಾನ್ ಬೆನ್ಝೀನ್ ದಟ್ ಈಸ್ ಲೆಸ್ ದ್ಯಾನ್ ಈಥೀನ್ ಲೆಸ್ ದ್ಯಾನ್ ಈಥೇನ್. ನೀವು ಈಥೇನ್ ಅಲ್ಲಿ ಬಾಂಡ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ, ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಕಂಪೇರಿಂಗ್ ಟು ಅದರ್ ಕಾಂಪೌಂಡ್. ಸೊ ದ ಕರೆಕ್ಟ್ ಆಪ್ಷನ್, ಸೊ ನೀವು ಇದಕ್ಕೆ ನೀವು ಹೋದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಲೆಂತ್ ಆಫ್ ಕಾರ್ಬನ್ ಕಾರ್ಬನ್ ಬಾಂಡ್ ಈಸ್ ದಟ್ ಈಸ್ ಈಥೈನ್ ಲೆಸ್ ದ್ಯಾನ್ ಬೆನ್ಝೀನ್ ಲೆಸ್ ದ್ಯಾನ್ ಈಥೀನ್ ಲೆಸ್ ದ್ಯಾನ್ ಈಥೇನ್. ದ ಕರೆಕ್ಟ್ ಆನ್ಸರ್ ಈಸ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹೈಯರ್ ದ ಎಸ್ ಕ್ಯಾರೆಕ್ಟರ್ ಶಾರ್ಟರ್ ಈಸ್ ದ ಬಾಂಡ್ ಲೆಂತ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿ ಶಾಲ್ ಸ್ವಿಚ್ ಓವರ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 36. ಸೊ ಇದು ಇಂಟರ್ಮೀಡಿಯೇಟ್ ಮೇಲೆ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಮೇಲೆ ಪ್ರಶ್ನೆ ಇದೆ. ದ ಪೇರ್ ಆಫ್ ಎಲೆಕ್ಟ್ರಾನ್, ಅಗೇನ್ ಹೈಬ್ರಿಡೈಸೇಷನ್ ಬರುತ್ತೆ. ದ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ದ ಗಿವನ್ ಕಾರ್ಬಾನಯಾನ್ CH3C ಟ್ರಿಪಲ್ ಬಾಂಡ್ C ಮೈನಸ್ ಈಸ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಬಿಟಲ್ಸ್? ಯಾವ ಆರ್ಬಿಟಲ್ಸ್ ಇರುತ್ತೆ ಕಾರ್ಬಾನಯಾನ್? The pair of electron in the given carbanion. Option A 2p orbital, option B sp3, option C sp2, option D sp. ಇಲ್ಲಿ ಏನು ಆನ್ಸರ್ ಇರಬಹುದು? ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಈಸ್ sp. ಇನ್ ದಿಸ್ ಕಾರ್ಬಾನಯಾನ್, ಕಾರ್ಬಾನಯಾನ್ ಯಾವುದಿದೆ? CH3 C ಟ್ರಿಪಲ್ ಬಾಂಡ್ ದಟ್ ಈಸ್ C ಮೈನಸ್. ಇಲ್ಲಿ ಎಲೆಕ್ಟ್ರಾನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದೇರ್ ಫೋರ್ ದ ಕಾರ್ಬಾನಯಾನ್ ಅಲ್ಲಿ ತಗೊಂಡಾಗ ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದೆ. ಆ ಟ್ರಿಪಲ್ ಬಾಂಡ್ ಅಲ್ಲಿ ಒಂದು ಮಧ್ಯದ ಸಿಗ್ಮಾ ಬಾಂಡ್ ಆದ್ರೆ ಉಳಿದವು 2 ಪೈ ಬಾಂಡ್ಸ್ ಇದೆ. ನೋಡಿ, 2 ಇದ ಕಾರ್ಬನ್ ಕಾರ್ಬನ್ ನಡುವೆ 2 ಪೈ ಬಾಂಡ್ಸ್ ಇದೆ, ಒಂದು ಸಿಗ್ಮಾ ಬಾಂಡ್ ಇದೆ ಅಂಡ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ದ ಕಾರ್ಬನ್ ಅಂಡರ್ಗೋಸ್ sp hybridization. Therefore the carbon is sp hybridized. The answer, the suitable answer for this multiple choice question is option D, that is sp. Okay, so the next question ಹೋಗೋಣ. I shall switch over to the next question number 37. ಇದು ಸ್ಟೆಬಿಲಿಟಿ ಮೇಲಿದೆ. The increasing order of carbocations stability is carbocation stability. So carbocation stability ನಲ್ಲಿ ಆಪ್ಷನ್ A CH3 thrice C plus less than CH3 twice CH plus less than CH3 CH2 plus less than CH3 plus. Option B CH3 plus less than CH3 thrice C plus less than CH3 twice CH plus less than CH3 CH2 plus. Option C CH3 plus less than CH3 twice CH plus less than CH3 CH2 plus less than CH3 thrice C plus. Option D CH3 plus less than CH3 CH2 plus less than CH3 twice CH plus less than CH3 thrice C plus.
ಅಂದರೆ ಇಲ್ಲಿ ನೀವು ಯಾವುದು ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸ್ಟೆಬಿಲಿಟಿ, ನೀವು ಆನ್ಸರ್ ನೋಡಿದರೆ ಡಿ ಆನ್ಸರ್ ಇದೆ. ಅಂದರೆ CH3+ ಅಂದರೆ ಮೀಥೈಲ್ ಕಾರ್ಬೋಕ್ಯಾಟಯಾನ್, ಅದು ಸ್ಟೆಬಿಲಿಟಿ ಕಡಿಮೆ ಇರುತ್ತೆ, ಲೆಸ್ ದ್ಯಾನ್ CH3 CH2+, ಅದನ್ನು ನಾವೇನಂತ ಕರಿತೀವಿ ಈಥೈಲ್ ಕಾರ್ಬೋಕ್ಯಾಟಯಾನ್. ದಿಸ್ ಈಸ್ ಕಾಲ್ಡ್ 1 ಡಿಗ್ರಿ ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. 1 ಡಿಗ್ರಿ ಪ್ರೈಮರಿ ಕಾರ್ಬೋಕ್ಯಾಟಯಾನ್. CH3 ಟ್ವೈಸ್ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಯಾನ್ ಇದೆಯಲ್ಲ, ದಿಸ್ ಈಸ್ 2 ಡಿಗ್ರಿ ಕಾರ್ಬೋಕ್ಯಾಟಯಾನ್, ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. ಅಂಡ್ ನಾಲ್ಕನೇದು ಇದೆಯಲ್ಲ CH3 ಥ್ರೈಸ್ C+, ಇದು ಟರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್, ಇದು ದಿಸ್ ಇಸ್ 3 ಡಿಗ್ರಿ ಕಾರ್ಬೋಕ್ಯಾಟಯಾನ್, ಟರ್ಷಿಯರಿ ಕಾರ್ಬೋಕ್ಯಾಟಯಾನ್ ಅಂತೀವಿ. ಸೊ ಜನರಲಿ ಟರ್ಷಿಯರಿ ಕಾರ್ಬೋಕ್ಯಾಟಯಾನ್ ಇಸ್ ದ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಅಮಂಗ್ ದ ಕಾರ್ಬೋಕ್ಯಾಟಯಾನ್ಸ್. ವೈ? ದ ಕ್ವಶನ್ ಅರೈಸಸ್. In case of tertiary butyl carbocation, hyperconjugate effect ಬರುತ್ತೆ, no bond resonance effect ಅಂತ ಕರಿತೀವಿ. ಆ hyperconjugative interaction it is more in case of tertiary butyl carbocation because ಕಾರಣ ನೀವು ಕೊಡೋದಾರೆ there are 9 ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ and there is a possibility of 9 resonance structures ಬರುತ್ತೆ. ಬಟ್ in case of isopropyl carbocation ಬಂದಾಗ ಲೆಸ್ ನಂಬರ್ ಆಫ್ CH ಬಾಂಡ್ಸ್ ಇರುತ್ತೆ, ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಕಡಿಮೆ ಪಾಸಿಬಿಲಿಟಿ ಇರೋದ್ರಿಂದ ಸೊ ಟರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ದಟ್ ಈಸ್ CH3 ಥ್ರೈಸ್ C+. This is tertiary butyl carbocation. CH3 thrice, the C carbon atom carrying a positive charge. This is a tertiary carbocation. It is more stable. So therefore, if you take the options go there, that D, option D, this is the suitable answer for this question. The answer is correct answer option is D. That is methyl carbocation. It is less stable than ethyl carbocation, which is less stable than isopropyl carbocation, which is stable than that is tertiary butyl carbocation. ಅದರಿಂದ ಲೀಸ್ಟ್ ಸ್ಟೇಬಲ್ ಯಾವುದು ಮೀಥೈಲ್ ಕಾರ್ಬೋಕ್ಯಾಟಯಾನ್ ಅಂಡ್ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಅಂದ್ರೆ ಟರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಸೊ ಯು ಹ್ಯಾವ್ ಟು ರಿಮೆಂಬರ್ ರಿಗಾರ್ಡಿಂಗ್ ಫ್ರೀ ರಾಡಿಕಲ್ಸ್ ಆಲ್ಸೋ ಅಂಡ್ ಆಲ್ಸೋ ಕಾರ್ಬೋಕ್ಯಾಟಯಾನ್ಸ್ ಆ ಸ್ಟೆಬಿಲಿಟಿನ ನೆನಪಿಟ್ಕೋಬೇಕು, ಯಾಕೆಂದ್ರೆ ಈ ತರ ಕ್ವಶನ್ಸ್ ಅನ್ನ ನಿಮ್ಮ CET ಮತ್ತು NEET ಅಲ್ಲಿ ಕೇಳ್ತಾರೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 38. ಇದು ಐಸೋಮೆರಿಸಮ್ ಮೇಲೆ ಇದೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನಲ್ ಗ್ರೂಪ್ ಐಸೋಮೆರಿಸಮ್ In which of the following functional group isomerism is not possible? Question mark. A. Alcohols. B. Aldehydes. C. Alkyl halides. D. Cyanides. As you know, functional group isomerism andre when two or more compounds having the same molecular formula but they have different functional groups anta karitivi. Different functional groups. ಇದಕ್ಕೆ ಆನ್ಸರ್ಸ್ ಹೋದ್ರೆ ಸಿ ಆನ್ಸರ್ ಆಪ್ಷನ್ ಸಿ ಇದು ಸೈಲೆಂಟ್ ಮಾಡಿ. ಕರೆಕ್ಟ್ ಆನ್ಸರ್ ಈಸ್ ಆಲ್ಕೈಲ್ ಹ್ಯಾಲೈಡ್ಸ್ ಬಿಕಾಸ್ ಆಲ್ಕೋಹಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಸಯನೈಡ್ಸ್ ಅಂಡ್ ಐಸೋಸಯನೈಡ್ಸ್ ದೇ ಆರ್ ಫಂಕ್ಷನಲ್ ಐಸೋಮರ್ಸ್. ಈಗ ಆಲ್ಕೋಹಾಲ್ಸ್ ನೀವು ತಗೊಂಡ್ರೆ ಉದಾಹರಣೆಗೆ ಈಥೈಲ್ ಆಲ್ಕೋಹಾಲ್ ತಗೊಳ್ಳೋಣ, CH3 CH2 OH ಎಥನಾಲ್, ಇಲ್ಲಿ OH ಫಂಕ್ಷನಲ್ ಗ್ರೂಪ್. ಅಂಡ್ ಈಥರ್ಸ್ ತಗೊಂಡ್ರೆ CH3 O CH3. ನೋಡಿ look at this, ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C2H6O. ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಬಟ್ ಇಲ್ಲಿ ಫಂಕ್ಷನಲ್ ಗ್ರೂಪ್ ಡಿಫರೆನ್ಸ್ ಇದೆ ನೋಡಿ, ಇಲ್ಲಿ ಆಲ್ಕೋಹಾಲ್ OH ಇದೆ, ಇಲ್ಲಿ O ಇದೆ, ಆದ್ರಿಂದ ಇಟ್ ಇಸ್ ಎ ಫಂಕ್ಷನಲ್ ಐಸೋಮರ್. ಅದೇ ರೀತಿ ನೀವು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ತಗೊಂಡ್ರೆ CH3 CHO ತಗೊಂಡ್ರೆ ದಿಸ್ ಈಸ್ ಅಸಿಟಾಲ್ಡಿಹೈಡ್ ಅಂಡ್ ಕೀಟೋನ್ ಅಸಿಟೋನ್ ತಗೊಂಡ್ರೆ CH3 ದಟ್ ಈಸ್ CH3 CO CH3. ಇಲ್ಲಿ 6, ಇಲ್ಲಿ CH3 CH2 CHO ಆಗುತ್ತೆ, ದಟ್ ಈಸ್ ಪ್ರೊಪಿಯೋನಾಲ್ಡಿಹೈಡ್. ಇಲ್ಲೂ ಸಹ ಆಲ್ಡಿಹೈಡ್ ಬರುತ್ತೆ, ಇಲ್ಲಿ ಕೀಟಾನಿಕ್ ಬರುತ್ತೆ, ಸೇಮ್ ಫಂಕ್ಷನ್. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಂಡ್ ಸಯನೈಡ್ಸ್ ಅಂಡ್ ಐಸೋಸಯನೈಡ್ಸ್. ಸಯನೈಡ್ಸ್ ಅಂದ್ರೆ CN ಬರುತ್ತೆ ಫಂಕ್ಷನ್ ಗ್ರೂಪ್, ಅಲ್ಲಿ NC ಬರುತ್ತೆ ಐಸೋಸಯನೈಡ್ಸ್. ಸೊ ಇವೆಲ್ಲ ಏನು ಆಲ್ಕೋಹಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಸಯನೈಡ್ಸ್ ಅಂಡ್ ಐಸೋಸಯನೈಡ್ಸ್, ದೇ ಆರ್ ಆಲ್ ಫಂಕ್ಷನಲ್ ಐಸೋಮರ್ಸ್. ಬಟ್ ಆಲ್ಕೈಲ್ ಹ್ಯಾಲೈಡ್ಸ್ ಇದೆಯಲ್ಲ RX ಅಂತೀವಲ್ಲ, ಅಲ್ಲಿ ಯಾವುದೇ ರೀತಿಯ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಇರೋದಿಲ್ಲ. ಆದ್ರಿಂದ ಆಲ್ಕೈಲ್ ಹ್ಯಾಲೈಡ್ಸ್ ದೇ ಆರ್ ನಾಟ್ what is known as exhibiting functional group isomerism. Therefore, in which of the following functional group isomerism is not possible andre alkyl halides anta helabohudu. Iga I will go to the next question, that is question number 39. Which of the following already repeated question ansutte, carbocations bere reeti question hakidivi. Which of the following carbocation is most stable? As you know, the options ಕೊಟ್ಬಿಡ್ತೀನಿ. A 3 degree carbocation, B 2 degree carbocation,
C 1 degree carbocation, D methyl carbocation. ನಾನು ಆಲ್ರೆಡಿ ಹೇಳಿದ್ದೆ 3 degree carbocation, 3 degree ಅಂದರೆ that is C, that is CH3 CH3, that is there is a 3 degree carbocation. It is the most stable. ಅಂದರೆ tertiary butyl carbocation is the most. 3 degree carbocation ಅಂದರೆ ಕಾರ್ಬನ್ ಆಟಮ್ಗೆ that is C 3 degree carbocation C option. So carbocation is the most stable carbocation among the other carbocation. Okay. Question number 39 ನೋಡಿ. Which of the following carbocation is most stable? Option A 3 degree carbocation, option B 2 degree carbocation, option C 1 degree carbocation, D methyl carbocation. As I already explained, if you take that is CH3 CCH3, that is CCH3 CH3, ಇಲ್ಲಿ ಕಾರ್ಬನ್ ಮೇಲೆ ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. that is therefore 3 degree carbocation is the most stable one. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 40. ಪ್ಯೂರ್ ಮೀಥೇನ್ ಗ್ಯಾಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಆಪ್ಷನ್ಸ್ ಇದೆ. ಆಪ್ಷನ್ ಎ ಸೋಡಾ ಲೈಮ್ ಡಿಕಾರ್ಬಾಕ್ಸಿಲೇಷನ್, ಆಪ್ಷನ್ ಬಿ ಕೋಲ್ಬ್ಸ್ ಎಲೆಕ್ಟ್ರೋಲಿಟಿಕ್ ಮೆಥಡ್, ಆಪ್ಷನ್ ಸಿ ವುಡ್ಸ್ ರಿಯಾಕ್ಷನ್, ಆಪ್ಷನ್ ಡಿ ರಿಡಕ್ಷನ್ ವಿತ್ ಹೈಡ್ರೋಜನ್. ಸೊ ಇಫ್ ಯು ಲುಕ್ ಅಟ್ ದ ಆಪ್ಷನ್ಸ್ ನೀವು ನೋಡಿದಾಗ Kolb's electrolytic method, it is used for the preparation of only ethane. Not methane cannot be prepared by Kolb's electrolytic method. That is, and Wood's reaction, it is also used to prepare higher alkanes. Even if you use chloromethane, chloromethane reacts with sodium metal in presence of dry ether. ನಮಗೇನು ಬರುತ್ತೆ, ethane is formed. ಓಕೆ, ನೀವು ಈಥೈಲ್ ಬ್ರೋಮೈಡ್ ಅನ್ನು ಉಪಯೋಗಿಸಿದ್ರೆ, ಬ್ರೋಮೋ ಈಥೇನ್ ಅನ್ನು ಉಪಯೋಗಿಸಿದ್ರೆ ಯು ಆರ್ ಗೆಟಿಂಗ್ ಹೈಯರ್ ಆಲ್ಕೇನ್ ಬ್ಯೂಟೇನ್ ಬರುತ್ತೆ. ಆದ್ದರಿಂದ ಈ ಹೈಯರ್ ಆಲ್ಕೇನ್ ಪ್ರಿಪರೇಷನ್ಗೆ ನಾವು ವುಡ್ಸ್ ರಿಯಾಕ್ಷನ್ ಉಪಯೋಗಿಸ್ತೀವಿ. ಅದೇ ರೀತಿ ರಿಡಕ್ಷನ್ ವಿತ್ ಹೈಡ್ರೋಜನ್ ಆಲ್ಸೋ. ಬಟ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಏಕೆಂದರೆ ಸೋಡಾ ಲೈಮ್ ಡಿಕಾರ್ಬಾಕ್ಸಿಲೇಷನ್ ಇಟ್ ಇಸ್ ದ ಮೆಥಡ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ಯೂರ್ ಮೀಥೇನ್. ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಪ್ಯೂರ್ ಮೀಥೇನ್ ಗ್ಯಾಸ್ ಇನ್ ದ ಲ್ಯಾಬೊರೇಟರಿ ಅಂದರೆ ವೆನ್ ಸೋಡಿಯಂ ಅಸಿಟೇಟ್ is heated with soda lime. What is soda lime? Soda lime andre it is a mixture of sodium hydroxide and calcium oxide. A mixture of NaOH plus CaO is called soda lime. When sodium acetate is heated with soda lime, decarboxylation, removal of carbon dioxide, that is takes place to form methane. Look at the answer equation. CH3COONA plus NaOH, ಅದರ ಮೇಲ್ಗಡೆ CaO ಇರುತ್ತೆ. We are getting CH4 plus Na2CO3. So the correct answer, pure methane can be prepared by, the correct answer is option A, that is soda lime decarboxylation. ನೆನಪಿಟ್ಕೋಬೇಕು, ಇಲ್ಲಿ soda lime ಅಂದರೆ it is a mixture of sodium hydroxide and calcium oxide ಅಂತ ಕರೀತೀವಿ. Soda lime means it is a mixture of NaOH, sodium hydroxide and calcium oxide. This mixture is called soda lime anta kariತೀವಿ. When you sodium acetate is heated with soda lime, decarboxylation takes place to form methane. So methane gas is liberated. Pure methane is prepared by soda lime decarboxylation. So if you look at the choices nodi, pure methane can be produced by, that is answer is soda lime decarboxylation anta kariತೀವಿ. So ಈಗ next question ಹೋಗೋಣ. Question number that is question is alkaline hydrolysis. That question I have forgotten. That is next question ಹೋಗೋಣ. That is free radical chlorination of methane. Question number 42 ಹೋಗೋಣ. During the fusion of organic compound with sodium metal, nitrogen present in the organic compound is converted into, ಇದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ ಎ NaNO2 ಸೋಡಿಯಂ ನೈಟ್ರೈಟ್, ಆಪ್ಷನ್ ಬಿ NaNH2 ಸೋಡಮೈಡ್, ಆಪ್ಷನ್ ಸಿ NaCN ಸೋಡಿಯಂ ಸಯನೈಡ್ ಅಂಡ್ ಆಪ್ಷನ್ ಡಿ NaNC ಸೋಡಿಯಂ ಐಸೋಸಯನೈಡ್ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ, sodium cyanide. In the Lazane's test, the organic compound containing nitrogen
when it is treated with sodium fusion extract, the sodium metal reacts with carbon and nitrogen forming sodium cyanide ಆಗುತ್ತೆ. So equation ನೋಡಿ, Na plus C plus N arrow mark NaCN. NaCN ಅಂದರೆ this is sodium that is cyanide ಅಂತ ಕರೀತೀವಿ, sodium cyanide. Hence the correct answer that is ನೋಡಿ, during the fusion of organic compound with sodium metal, nitrogen present in the organic compound is converted into NaCN. The C is the correct answer. Okay. In next question number 43 ಹೋಗೋಣ. Chloropropane reacts with sodium metal in a dry ether to give option A hexane, option B propane, option C butane, option D heptane. ನೋಡಿ, ಇದು Wood's reaction ಗೆ example. The answer is A. Wood's reaction ಅಂದ್ರೆ when an alkyl halide reacts with sodium metal in presence of dry ether, higher alkane is formed. If you take what is known as chloropropane, CH3 CH2 CH2-Cl ಅಥವಾ n-propyl chloride ಅಂತ ಕರಿತೀವಿ. 2 molecules of ಇದೊಂದು chloropropaneo, ಇದೊಂದು molecule chloropropaneo, ಇವೆರಡು reacts with sodium metal by removing what is known as 2 NaCl ಅನ್ನು remove ಮಾಡಿದ್ರೆ we are getting hexane ಬರುತ್ತೆ. Higher alkane is formed. This is an example for Wood's reaction. Hexane is the answer. That is here we can go for that answer is hexane. Next question number 44 ಹೋಗೋಣ. In Carey's method of estimation of halogen, 0.15 grams of an organic compound gave 0.12 grams of silver bromide. What is the percentage of bromine in the compound? A 44%, B 34.04%, C 54%, D 64.04%. ನಿಮಗೆ ಗೊತ್ತಿದೆ Carey's method ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಗೊತ್ತಿರಬೇಕು. It was invented by a German chemist Carey's ಅಂತ. Actually in this method, Carey's method, a known mass of an organic compound, ನಿರ್ದಿಷ್ಟವಾದ ದ್ರವ್ಯರಾಶಿ ಹೊಂದಿರತಕ್ಕಂಥ ಸಾವಯವ ಸಂಯುಕ್ತವನ್ನ, it is heated with fuming nitric acid in the presence of silver nitrates contained in Carey's tube. ಆಗ ಏನಾಗುತ್ತೆ, when it is heated with nitric acid and silver nitrate solution, carbon and hydrogen present in the organic compound gets converted into or oxidized to carbon dioxide and water, but halogen ಇರುತ್ತಲ್ಲ, chlorine, bromine, iodine present in the organic compound, they get converted or forms silver halide formation ಆಗುತ್ತೆ. ಆದ್ದರಿಂದ ಈ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೋದಾದ್ರೆ ಇಲ್ಲಿ ಫಸ್ಟ್ ಆನ್ಸರ್ 34.04% ಬಂದಿದೆ. molar mass of AgBr, atomic mass of silver 108 plus atomic mass of bromine 80 ತಗೊಂಡ್ರೆ 188 gram per mole ಬರುತ್ತೆ, molar mass of silver bromide. So 188 gram of AgBr contains 80 gram of bromine. So therefore 0.12 gram of AgBr contains 80 into 0.12 divided by upon 188 gram of bromine. ಆದ್ದರಿಂದ percentage of bromine is equal to 80 into 0.12 into 100 upon divided by 188 into 0.15. ಆದ್ದರಿಂದ ಆನ್ಸರ್ ಏನು ಬರುತ್ತೆ, 34.04% ಬರುತ್ತೆ. ಸೊ ಯಾಕೆಂದ್ರೆ ಅಲ್ಲಿ ನಾವು 0.15 ಅನ್ನೋದೇನೋ ಇಟ್ ಇಸ್ ಅ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಇನ್ನು ಕ್ವಶನ್ ನಂಬರ್ 45 ಬರೋಣ. ಐಡೆಂಟಿಫೈ ದ ಫಾಲೋಯಿಂಗ್ ಕಾಂಪೌಂಡ್ which exhibits symmetrical isomerism. Option A but2ene ಅಥವಾ 2-butene ಅಂತೀವಿ. ಆಪ್ಷನ್ ಬಿ but1ene ಅಂತ ಕರಿತೀವಿ, 1-butene. ಆಪ್ಷನ್ ಸಿ ಬ್ಯೂಟೇನ್, ಆಪ್ಷನ್ ಡಿ ಐಸೋಬ್ಯೂಟೇನ್. ಇದಕ್ಕೆ ಕರೆಕ್ಟ್ ಆನ್ಸರ್ but2ene. ಯಾಕೆಂದ್ರೆ ಬ್ಯೂಟೇನ್ ಅಂಡ್ ಐಸೋಬ್ಯೂಟೇನ್ ಇವು ಚೈನ್ ಐಸೋಮರ್ಸ್ ಆಗುತ್ತೆ. ಸೊ ಇಫ್ ಯು ಲುಕ್ ಅಟ್ ದ ಆನ್ಸರ್, but2ene is the answer. It is a type of geometrical isomerism. Geometrical isomerism, it is a type of stereoisomerism which is exhibited by compounds containing carbon-carbon double bond. A carbon-carbon double bond iradinda there is a restricted or hindered rotation around carbon-carbon double bond. So ಇಲ್ಲಿ ಏನಾಗುತ್ತೆ, ಎರಡು ಫಾರಮ್ ಇದೆ. If two identical groups CH3 CH3 double bond, carbon-carbon double bond HH, when they are present, if two similar or identical groups are present on the same side of the carbon-carbon double bond, then it is called cis form antivi. If two identical groups CH3 CH3 HH, if they are present across opposite side idre adana trans form anta ಕರೀತೀವಿ. ಈ ತರ ಐಸೋಮೆರಿಸಮ್ ಇದನ್ನ ನಾವೇನಂತ ಕರೀತೀವಿ, cis trans isomerism. It is also called as geometrical isomerism. So
ಇಲ್ಲಿಗೆ ಈ ಥರ ಆಪ್ಷನ್ಸನ್ನು ನಾನು ಮುಗಿಸ್ತಾ ಇದ್ದೀನಿ. ಆನ್ಸರು ಟೈಮ್ ಆಗಿದೆ. ಹಾಗಾಗಿ ಓಕೆ, ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಸೊ ಇದೇ ಥರ ಕ್ವಶನ್ಸನ್ನು ನೀವೆಲ್ಲರೂ ರೆಡಿ ಮಾಡಿಕೊಂಡು CET ಮತ್ತು ನೀಟ್ಗೆ ರೆಡಿ ಆಗಬೇಕಾಗುತ್ತೆ. ದ ಎಂಟೈರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಫ್ ದ ಫಸ್ಟ್ PUC ಈಸ್ ಕವರ್ಡ್ ಹಿಯರ್. ನೀವು ಇದೇ ರೀತಿಯಲ್ಲಿ ವ್ಯಾಸಂಗ ಮಾಡಿದರೆ ಹೆಚ್ಚಿನ ಮಾರ್ಕ್ಸನ್ನು ತೆಗಿಬಹುದು CET ಮತ್ತು ನೀಟಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.